ನಾನು ಗಗನ್ದೀಪ್ ಅಂತ ಪುತ್ತೂರಿನ ಆರ್ಯ ಗ್ರಾಮದಲ್ಲಿ ಇರುವವನು. ನನ್ನ ಮನೆ ಬಂಗಾರಡ್ಕ. ನನ್ನ ಮಿಸ್ಸಸ್ಸಿಗೆ ಡೆಲಿವರಿ ಆಗಿದೆ ಸಿಸೇರಿಯನ್. 27ಗೆ ಪುತ್ತೂರು ಸಿಟಿ ಹಾಸ್ಪಿಟಲ್ ಅಲ್ಲಿ ಡೆಲಿವರಿ ಆದಂತದ್ದು. 2nd ಆಫ್ ಡಿಸೆಂಬರ್ ಡಿಸ್ಚಾರ್ಜ್ ಆಗಿದೆ. ಡಿಸ್ಚಾರ್ಜ್ ಆಗಿ ಮನೆಗೆ ಬಂದು ಸ್ವಲ್ಪ ದಿವಸದಲ್ಲಿ ಅವಳಿಗೆ ಸಿವಿಯರ್ ಜ್ವರ ಬಂತು. 103ರಿಂದ 104 ಡಿಗ್ರಿ ಜ್ವರ ಇತ್ತು ಅವಳಿಗೆ. ಸೊ ಜ್ವರ ಬಂದ ಕೂಡಲೇ ನಾನು ಡಾಕ್ಟರ್ ಅನಿಲ್ ಅವರೊಂದಿಗೆ ಫೋನ್ ಮಾಡಿ ಕೇಳಿದೆ, ಹೀಗೆ ಜ್ವರ ಬರ್ತಾ ಉಂಟು ಸರ್, 103ರಿಂದ 104 ಡಿಗ್ರಿ ಉಂಟು ಅಂತ ಹೇಳಿದೆ. ಅವರು ಹೇಳಿದ್ರು, ಸೊ ಒಂದು 2 ದಿವಸ ವೇಟ್ ಮಾಡಿ ನೋಡುವ ಜ್ವರಕ್ಕೆ, ಮತ್ತೆ ಜ್ವರ ಕಡಿಮೆ ಆಗದಿದ್ರೆ ನಾನು ಅಲ್ಲಿಗೆ ಬನ್ನಿ ಅಂತ ಹೇಳಿದ್ರು. ಸೊ ಅವರಿಗೆ ಮಾಮೂಲಾಗಿ ನಾವು ಪ್ಯಾರಾಸಿಟಮಾಲ್ ಮಾತ್ರ ಅವ್ರು ಹೇಳಿದ್ರು, ಜ್ವರ ಬಂದ್ರೆ ಇಷ್ಟಿದ್ರೆ ಇಷ್ಟು ಮಾತ್ರ ಕೊಡ್ಬೋದು ಅಂತ ಹೇಳಿದ್ರು. ಆ ಮಾತ್ರೆಯನ್ನು ಕೊಟ್ಟೆವು. ಕೊಟ್ಟು ಜ್ವರದ ಏನು ಡಿಫರೆನ್ಸ್ ಇರಲಿಲ್ಲ. ಜ್ವರ ಸೇಮ್ 1ನೇ ದಿವಸ 2ನೇ ದಿವಸ 3ನೇ ದಿವಸದ ಅಷ್ಟೇ ಡಿಗ್ರಿ ಜ್ವರ ಮೇಂಟೈನ್ ಆಗ್ತಿತ್ತು, ಗುಡುಗುಡು ನಡುಗ್ತಾ ಸಹ ಇತ್ತು. ಸೊ ಜ್ವರ ಕಮ್ಮಿ ಆಗಲಿಲ್ಲ. ಹಾಗೆ ಇಮಿಡಿಯೇಟ್ ನಾವು 2ನೇ ದಿವಸದಲ್ಲಿ ಡಾಕ್ಟರ್ ಅನಿಲ್ ಅವರಿಗೆ ಫೋನ್ ಮಾಡಿ ಕೇಳಿದ್ದು, ಬರ್ತೇನೆ ಅಂತ ಹೇಳಿದೆ. ಆಯ್ತು ಬನ್ನಿ ಅಂತ ಹೇಳಿದೆವು. ಅಲ್ಲಿಗೆ ಹೋಗಿ ತೋರಿಸಿದ್ದೆವು. ಈಗ ತೋರಿಸ್ಲಿಕ್ಕೆ ಆಗುವಾಗ ಜ್ವರ ಸಹ ಇತ್ತು, ಮತ್ತೆ ಹೊಟ್ಟೆಯಲ್ಲಿ ಅವಳ ರೈಟ್ ಸೈಡ್ ಅಲ್ಲಿ ಸ್ವಲ್ಪ ಕೈ, ಎಡದ ಸೈಡ್ ಅಲ್ಲಿ ಹೊಟ್ಟೆ ಜಗ್ಗಿತ್ತು ಸಿಸೇರಿಯನ್ ಆದ ನಂತರ. ಬಲದ ಸೈಡ್ ಅಲ್ಲಿ ಸ್ವಲ್ಪ ಅವಳಿಗೆ ಕೈಗೆ ಸ್ವಲ್ಪ ಎಂತ ಒಂದು ಸಿಕ್ಕಿದಾಗ ಮನಸ್ಸಿಗೆ ಫೀಲ್ ಆಗ್ತಿತ್ತು, ಕೈ ಮುಟ್ಟುವಾಗ ಸ್ವಲ್ಪ ಉಂಡೆ ಟೈಪ್ ಅಲ್ಲಿ ಎಂತ ಉಂಟು ಅಂತ ಅವಳಿಗೆ ಆಗ್ತಾ ಇತ್ತು ಮನಸ್ಸಿಗೆ. ಹಾಗೆ ಡಾಕ್ಟರ್ ಅದು ಹೆಮಟೋಮ್ ಆಗಿರ್ಬೋದು ಅಂತ ಹೇಳಿದ್ರು. ಕೆಲವು ಸಂದರ್ಭಗಳಲ್ಲಿ ಸಿಸೇರಿಯನ್ ಆದವರಿಗೆ ಹೆಮಟೋಮ ಅಂತ ಆಗ್ತದೆ ಅಂತೆ. ಸೊ ಹೆಮಟೋಮ ಆದ್ರೆ ಅದು ಕೆಲವು ಸಮಯದಲ್ಲಿ ಆಟೋಮೆಟಿಕ್ ಆಗಿ ಡಿಸಾಲ್ವ್ ಆಗ್ತದೆ, ಅದು ದೊಡ್ಡ ವರಿ ಮಾಡುವಂತ ವಿಷಯ ಅಲ್ಲ ಅಂತ ಹೇಳಿದ್ರು. ಬಟ್ ಜ್ವರ ಕಮ್ಮಿ ಇಲ್ಲಲ್ಲ ಸರ್, ಹೀಗೆ ಉಂಟು, ಎಂತ ಮಾಡೋಣ, ನಾವೆಂತ ಸ್ಕ್ಯಾನಿಂಗ್ ಎಂತ ಮಾಡೋಣ ಅಂತ ನಾನು ಡಾಕ್ಟರ್ ಹತ್ರ ಪ್ರಸ್ತಾಪ ಮಾಡಿದ್ರು. ಹಾಗೆ ಬೇಕು ಅಂತಿದ್ರೆ ಅಲ್ಟ್ರಾಸೌಂಡ್ ಮಾಡ್ಬೋದು, ಅಲ್ಟ್ರಾಸೌಂಡ್ ಮಾಡಿ ಮತ್ತೆ ನೋಡುವ ಅಂತ ಹೇಳಿದ್ರು. ಹಾಗೆ ಬ್ಲಡ್ ಟೆಸ್ಟ್ ಮಾಡಿದ್ರು, WBC ಅಂತದ ಬೇಸಿಕ್ ಬ್ಲಡ್ ಟೆಸ್ಟ್ ಸಹ ಕೊಟ್ಟೆವು ಸಿಟಿ ಹಾಸ್ಪಿಟಲ್ ಅಲ್ಲಿ. ಮತ್ತೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗಿಗೆ ತುಂಬಾ ರಶ್ ಇತ್ತು ಸಿಟಿ ಹಾಸ್ಪಿಟಲ್, ಆಗ ಅವೈಲಬಿಲಿಟಿ ಸರಿಯಾದಂತ ವ್ಯವಸ್ಥೆಗಳು ಸಾಕಾಗಿಲ್ಲ ಆ ಟೈಮಿಗೆ ಆಗುವಾಗ. ಹಾಗೆ ಅಪೋಲೋ ಸ್ಕ್ಯಾನಿಂಗ್ ಸೆಂಟರ್ಗೆ ಹೋಗ್ಬೋದು ಅಂತ ಅವರು ಕೂಡ ಹೇಳಿದರು. ಹಾಗೆ ಅಪೋಲೋ ಸ್ಕ್ಯಾನಿಂಗ್ ಸೆಂಟರ್ಗೆ ಹೋದೆವು. ಅಲ್ಲಿ ಸ್ಕ್ಯಾನಿಂಗ್ ಆಯಿತು. ಸ್ಕ್ಯಾನಿಂಗ್ ಆಗುವಾಗ ತುಂಬಾ ಟೈಮ್ ಸ್ಕ್ಯಾನಿಂಗ್ ಮಾಡ್ತಾ ಇದ್ರು ಅವರು. ನಾನು ಅವ್ರ ಹತ್ರ ಕೇಳಿದೆ, ಎಂತ ಉಂಟು ಸರ್, ಎಂತಾದ್ರು ಪ್ರಾಬ್ಲಮ್ ಉಂಟಾ ಅಂತ ಕೇಳಿದೆ. ಅವ್ರು ಹೇಳಿದ್ರು, ಅದು ಮತ್ತೆ ಡಾಕ್ಟರ್ ಹೇಳ್ತಾರೆ ನಿಮಗೆ ಅಂತ ನನ್ನ ಹತ್ರ ಹೇಳಿದ್ರು. ಹಾಗೆ ಡಾಕ್ಟರ್ ಒಮ್ಮೆ ಮಾತಾಡ್ತೀರಾ ನೀವು ಅಂತ ನಾನು ಅವ್ರ ಹತ್ರ ಕೇಳಿದೆ. ಇಲ್ಲಪ್ಪ ತೊಂದರೆ ಇಲ್ಲ, ನೀವು ರಿಪೋರ್ಟ್ ತಗೊಂಡೋಗಿ ಅವರಿಗೆ ಹೋಗಿ ಅಂತ ಹೇಳಿದ್ರು. ಸೊ ಹಾಗೆ ನಾನು ಸೀದಾ ಅಲ್ಲಿಂದ ಸ್ಕ್ಯಾನಿಂಗ್ ಸೆಂಟರ್ ಸೀದಾ ಸಿಟಿ ಹಾಸ್ಪಿಟಲ್ಗೆ ಹೋದೆ. ಅವರಿಗೆ ವಾಪಸ್ ರಿಪೋರ್ಟ್ ತೋರಿಸಿದೆ. ರಿಪೋರ್ಟ್ ತೋರಿಸುವಾಗ ರಿಪೋರ್ಟ್ ಅಲ್ಲಿ ಸಾಧಾರಣ ಒಂದು 10 ಸೆಂಟಿಮೀಟರ್ ಹತ್ತಿರದ್ದು ಮಾಸ್ ಫಾರ್ಮೇಶನ್ ಉಂಟು ಅಂತ ಅಲ್ಟ್ರಾಸೌಂಡ್ ಅಲ್ಲಿ ಬಂದಿದೆ. ಅಲ್ಟ್ರಾಸೌಂಡ್ ಅಲ್ಲಿ ಇಮೇಜಿನದ್ದು ಪ್ರಿಂಟ್ಔಟ್ ಯಾವ್ದು ಬರಲಿಲ್ಲ. ಅವರ ರಿಪೋರ್ಟ್ ಅಲ್ಲಿ 10x10x8 centimeters noted in the pelvis of the right side of the pelvis closely abusing the uterus ಅಂತ ಬಂತು ರಿಪೋರ್ಟ್ ಅಲ್ಲಿ. ಎಂತ ಇದು ಅಂತ ಹೇಳಿದೆ. ಅದೇ ಇದು ಹೆಮಟೋಮಿ ಆಗಿರ್ಬೋದು ಅಂತ ಹೇಳಿದ್ರು. ಹಾಗೆ ಅವರು ಜ್ವರಕ್ಕೆ ಮತ್ತೆ ಇನ್ನೊಂದು ಟ್ಯಾಬ್ಲೆಟ್ ಅನ್ನು ಕೊಟ್ಟರು. ಸೊ 2-3 ದಿವಸದಲ್ಲಿ ಅವಳ ಜ್ವರ ಕಡಿಮೆ ಆಯ್ತು. ಜ್ವರ ಕಡಿಮೆ ಆದ್ರೆ ಟಪ್ಪ 103-104 ಡಿಗ್ರಿ ಜ್ವರ ಇದ್ದಂತದ್ದು ಸೀದಾ ಜ್ವರ ಇಲ್ಲ ಅಂತ ಆಯ್ತು. ಡಾಕ್ಟರ್ಗೆ ನಾನು ಫೋನ್ ಮಾಡಿ ಹೇಳಿದೆ, ಜ್ವರ ಇಲ್ಲ ಅಂತ ಹೇಳಿದೆ, ಜ್ವರ ಕಮ್ಮಿ ಆಗಿದೆ ಅಂತ ಹೇಳಿದೆ. ಈ ಅಲ್ಟ್ರಾಸೌಂಡ್ ಮಾಡುವಾಗ ಅವ್ರು ಹೇಳಿದ್ರು, ಇನ್ನೊಂದು 10-15 ದಿವಸ ಬಿಟ್ಟು ಪುನಃ ನಾವು ರಿವ್ಯೂ ಅಲ್ಟ್ರಾಸೌಂಡ್ ಮಾಡಬಹುದು ಅಂತ ಆಯ್ತು. ಹಾಗಾಗಿ ರಿವ್ಯೂ ಅಲ್ಟ್ರಾಸೌಂಡ್ ಮಾಡ್ಬೇಕಲ್ಲ. ಜ್ವರ ಸಹ ಕಡಿಮೆ ಆಯ್ತು. ಹಾಗೆ ಇಷ್ಟು ದಿವಸ ಆಗುವಾಗ ನಾನು ಮತ್ತೆ ಪುನಃ ಅವಳಿಗೆ ಸ್ವಲ್ಪ ಸ್ವಲ್ಪ ಜಾಯಿಂಟ್ ಪೇನಿನಾಗೆ ಶುರು ಆಯ್ತು. ಎಂತ ಅಂತ ಡಾಕ್ಟರ್ಗೆ ಫೋನ್ ಮಾಡಿ ಕೇಳಿದೆ, ಡಾಕ್ಟರ್ ಅನಿಲ್ ಅವರಿಗೆ ಕೇಳಿದೆ, ಹೀಗೆ ಜಾಯಿಂಟ್ ಪೇನ್ ಉಂಟು, ಹಾಗಿದ್ರೆ ಅವರು ಆರ್ಥಟ್ರಿಸ್ ಇರ್ಬೋದಲಿಕ್ಕೂ ಸಾಕು, ನೀವು ಆರ್ಥದವರನ್ನು ತೋರಿಸೋದು ಒಳ್ಳೇದು ಅಂತ ಹೇಳಿದ್ರು. ಸೊ ಆರ್ಥದವ್ರು ಅಂತ ನಾನು ಈಚ ನಮ್ಮ ಇನ್ನೊಬ್ರು ಭಾಸ್ಕರ್, ಡಾಕ್ಟರ್ ಭಾಸ್ಕರ್ ಅಂತ ಇದ್ರು, ಅವರು ಆದರ್ಶಕ್ಕೆಲ್ಲ ಹೋಗುವವರು. ಅವ್ರ ಹತ್ರ ನಾನು ಹೋದೆ, ಹೀಗೆ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದೆ. ಅವ್ರು ಹೇಳಿದ್ರು, ಮಗುವಿಗೆ ಫೀಡಿಂಗ್ ಇರೋ ಕಾರಣ ಆಂಟಿಬಯೋಟಿಕ್ ಯಾವ್ದು ಈಗ ಕೊಡುವಂಥದ್ದು ಸರಿಯಲ್ಲ, ಹಾಗಾಗಿ ನಾನು ಕ್ಯಾಲ್ಸಿಯಂನ ಮಾತ್ರೆ ಕೊಡ್ತೇನೆ, ಫೀಡಿಂಗ್ ಟೈಮಲ್ಲಿ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಬರ್ತದೆ, ಸೊ ಕ್ಯಾಲ್ಸಿಯಂ ಮಾತ್ರೆ ತಿಂದು ನೋಡುವ ಅಂತ ಹೇಳಿದ್ರು. ಇನ್ ದ ಮೀನ್ ಟೈಮ್ ನನ್ನ ಮಗ ಸ್ಕೂಲಿಗೆ ಹೋಗ್ತಾನೆ, ನಾನು 2nd ಸ್ಟ್ಯಾಂಡರ್ಡ್, ಅವನಿಗೂ ಸಹ ಶಾಲೆಯಲ್ಲಿ ಆಟ ಆಡುವಾಗ ಕಾಲ ಬೆರಳು ಫ್ರಾಕ್ಚರ್ ಆಗಿತ್ತು. ಹಾಗೆ ಇನ್ನೊಮ್ಮೆ ಅವನ ರಿವ್ಯೂ ಬ್ಯಾಂಡೇಜ್ ಚೆಕಪ್ ಮಾಡ್ಲಿಕ್ಕೆ ಹೋಗುವ ನಾನು ಅವ್ರ ಹತ್ರ ಹೇಳಿದೆ, ಸರ್ 4 ದಿವಸ ಆಯ್ತು ಕ್ಯಾಲ್ಸಿಯಂ ಮಾತ್ರ ತಿಂದಿದ್ದಾಳೆ, ಬಟ್ ಎಂತ ವ್ಯತ್ಯಾಸ ಇಲ್ಲ ನೋವಲ್ಲಿ, ಕೈ ಗಂಟು ನೋವು, ಬೆರಳು ನೋವು, ವೃಷ್ಟು ನೋವು, ನಿಂತುಕೊಳ್ಳಿಕ್ಕೆ ಸರಿ ಆಗುದಿಲ್ಲ, ಹಿಮ್ಮಡಿ ಫುಲ್ ನೋವು ಅವಳಿಗೆ, ಸರಿ ಊಟ ಮಾಡ್ಲಿಕ್ಕೆ ಕೈಯಲ್ಲಿ ಬಟ್ಲಲ್ಲಿ ಮಿಕ್ಸ್ ಮಾಡ್ಲಿಕ್ಕೂ ಸಹ ಆಗುದಿಲ್ಲ, ಟ್ಯಾಪಿನ ನೀರು ಬಿಡ್ಲಿಕ್ಕೆ ಆಗುದಿಲ್ಲ, ವಾಶ್ರೂಮ್ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಸರಿಯಾಗಿ ನಿಂತುಕೊಳ್ಳಿಕ್ಕೆ ಕೊಡುದಿಲ್ಲ, ಹಾಸಿಗೆಯಿಂದ ಮಗುವನ್ನು ಒಂದು ಎತ್ತಲಿಕ್ಕೂ ಸಹ ಆಗುದಿಲ್ಲ ಅವಳಿಗೆ ಅಂತ ಹೇಳಿದೆ. ಅವ್ರು ಹಾಗೆ ಹೇಳಿದ್ರು, ಹಾಗೆ ಇದು ರುಮಟಾಲಜಿಸ್ಟ್ ಸ್ಪೆಷಲಿಸ್ಟ್ ಅವರನ್ನು ನೀವು ಕನ್ಸಲ್ಟ್ ಆಗೋದು ಒಳ್ಳೇದು ಅಂತ ಅವ್ರು ಹೇಳಿದ್ರು. ನನಗೆ ಪುತ್ತೂರಲ್ಲಿ ರುಮಟಾಲಜಿ ಸ್ಪೆಷಲಿಸ್ಟ್ ನವರು ಯಾರಿದ್ದಾರೆ ನನಗೆ ಗೊತ್ತಿಲ್ಲ ಅಂತ ಹೇಳಿದೆ. ಹಾಗಿದ್ರೆ ಒಬ್ರು ಮಂಗಳೂರಿನವರು ಯಾವಾಗಲೂ ಮಂತ್ಲಿ ಏನು ಪುತ್ತೂರು ಸಿಟಿ ಹಾಸ್ಪಿಟಲ್ಗೆ ಬರ್ತಾರೆ, ನೀವು ಡೀಟೇಲ್ಸ್ ನನಗೆ ಗೊತ್ತಿಲ್ಲ, ನೀವು ಪುತ್ತೂರು ಸಿಟಿ ಹಾಸ್ಪಿಟಲ್ ನಲ್ಲಿ ಕೇಳಿ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿಕೊಂಡು ಡಾಕ್ಟರ್ ಅನಿಲ್ ಅವರಿಗೆ ಪುನಃ ಇನ್ಫಾರ್ಮೇಶನ್ ಮಾಡಿ ನಾನು ಆರ್ಥದವರಿಗೆ ಕನ್ಸಲ್ಟ್ ಆದ್ರೆ ಆರ್ಥವರಿಗೆ ಕ್ಯಾಲ್ಸಿಯಂ ಕೊಟ್ಟಿದ್ದಾರೆ, ಅದೆಲ್ಲ ಅವರಿಗೆ ಮೊದಲು ನಾನು ಹೇಳ್ತಾ ಇದ್ದೆ ವಿಷಯಗಳು ಹೀಗೆ ಅಪ್ಡೇಟ್ ಆಗಿದೆ ಅಂತ ಹೇಳಿಕೊಂಡು. ಕಡಿಮೆ ಆಗದಿರುವಾಗ ಅವರು ರುಮಟಾಲಜಿಸ್ಟ್ ಅನ್ನು ಕನ್ಸಲ್ಟ್ ಆಗ್ಲಿಕ್ಕೆ ಹೇಳಿದ್ದಾರೆ, ಸರ್ ಪುತ್ತೂರು ಸಿಟಿ ಹಾಸ್ಪಿಟಲ್ಗೆ ಬರ್ತಾರೆ ಅಂತ ಅವರು, ನಿಮಗೆ ಅವರೊಂದಿದ್ರೆ ನನಗೊಮ್ಮೆ ಯಾವಾಗ ಅವರು ಬರುದು ಅಂತ ಕೇಳಿ ಹೇಳಿ ಅಂತ ಹೇಳಿದೆ. ಅವ್ರು ಹೇಳಿದ್ರು, ಅವರದ್ದು ಕರೆಕ್ಟ್ ಡೀಟೇಲ್ಸ್ ನನಗೆ ತುಂಬಾ ಗೊತ್ತಿಲ್ಲ, ಬಟ್ ಸುಮಾರು ಡಾಕ್ಟರ್ಗಳು ಬರ್ತಾರೆ ಹೋಗ್ತಾರೆ ಸಿಟಿ ಹಾಸ್ಪಿಟಲ್ಗೆ ಈಗ. ಹಾಗೆ ಅವರು ರಿಸೆಪ್ಷನ್ ಕರೆಸಿ ಕೇಳಿದ್ರು, ಆಗ ಅವರು ಫೆಬ್ರವರಿ 7-10ನೇ ತಾರೀಕಿಗೆ ಏನೋ ಬರ್ತದೆ ಅಂತ ಅವ್ರು ಹೇಳಿದ್ರು, ತಿಂಗಳಲ್ಲಿ ಒಮ್ಮೆ ಬರುದು ಅಂತ ಹೇಳಿದ್ರು. ನಾನು ಹೇಳಿದ್ರೆ ಆಗ ತುಂಬಾ ದಿವಸ ಇತ್ತು, ಈಗ ಅಷ್ಟು ದಿವಸ ಎಲ್ಲ ಟಾಲರೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸರ್ ಅವಳಿಗೆ, ಅಷ್ಟು ದಿವಸ ವೆಯ್ಟ್ ಮಾಡ್ಲಿಕ್ಕೆ ಕೂಡ್ಲಿಕ್ಕಿಲ್ಲ, ಅವ್ರು ಇಲ್ಲಿಗೆ ಬರುವವರೆಗೆ, ಅವ್ರು ಎಲ್ಲಿರ್ತಾರೆ ನಾನು ಅಲ್ಲಿಗೆ ಬೇಕಿದ್ರೆ ಹೋಗ್ಬೇಕಷ್ಟೇ ಈಗ ಅಂತ ಹೇಳಿದೆ. ಆಯ್ತು, ಹಾಗೆ ಮಾಡಿದ್ರೆ ಹಾಗೆ ಅವರನ್ನು ಕಾಂಟ್ಯಾಕ್ಟ್ ಆಗುದು ಹೇಗೆ, ಅವರ ನಂಬರ್ ಉಂಟು ಅಂತ ಕೇಳಿದೆ. ಆ ನಂಬರ್ ನೀನು ರಿಸೆಪ್ಷನ್ ಇಂದ ತೆಕ್ಕ ಅಂತ ಹೇಳಿದ್ರು.
ಹಾಗೆ ರಿಸೆಪ್ಷನ್ ಹತ್ರ ಹೋಗಿ ಅವರು ನಿಮ್ಮ ರೂಮಟಾಲಜಿಸ್ಟ್ ಡಾಕ್ಟರ್ ನಂಬರ್ ಉಂಟು ಅಂತ ನನಗೆ ಹೇಳಿದ್ರು. ನಂಬರ್ ನಿಮಗೆಲ್ಲ ಹಾಗೆ ನಂಬರ್ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ನಾನು ಹೇಳಿದೆ ನಂಬರ್ ನನಗೆ ಮಗನ ಸ್ಕೂಲಿಗೆ ಬಿಡಬೇಕು, ವಾಪಸ್ ಅವನನ್ನು 3 ಗಂಟೆ ಆಗ ನನಗೆ ಪಿಕಪ್ ಬೇರೆ ಮಾಡಬೇಕು. ಈಗ ಪುತ್ತೂರಿಂದ ಮಂಗಳೂರಿಗೆ ಹೋಗಿ ಬರೋದು ಸುಲಭದ ವಿಷಯ ಅಲ್ಲ, ಮಾರ್ಗದ ಸಮಸ್ಯೆಗಳಿಂದಾಗಿ. ನನಗೆ ನಂಬರ್ ಸಿಕ್ಕಿದ್ರೆ ನನಗೆ ಅಥವಾ ನೀವೇ ಮಾತಾಡಿ ಕೇಳಿ ನಾನು ಎಷ್ಟು ಗಂಟೆಗೆ ಎಲ್ಲಿಗೆ ಬರ್ಬೇಕು. ಈಗ ಮಂಗಳೂರು ದೊಡ್ಡ ಆಸ್ಪತ್ರೆಗಳು, ದೊಡ್ಡ ಕ್ಲಿನಿಕ್ಗಳು, ಅವ್ರು ಯಾವ ಕ್ಲಿನಿಕ್ ಅಲ್ಲಿ ಇರ್ತಾರೆ, ಯಾವ ಆಸ್ಪತ್ರೆ ಇರ್ತಾರೆ ಹೇಳುವಂತದ್ದು ಕ್ಲಾರಿಟಿ ನಮಗೆ ಇರುವುದಿಲ್ಲ. ಬೇರೆ ಬೇರೆ ಶಿಫ್ಟ್ ಅಲ್ಲಿ ಬೇರೆ ಬೇರೆ ಟೈಮಲ್ಲಿ ಇರ್ತಾರೆ. ಹಾಗೆ ನನಗೆ ಗೊತ್ತಾಗೋದೇ ಕೇಳು, ನಾನು ಅಲ್ಲಿಗೆ ಹೋಗಿ ಹೋದ ಪುಟ್ಟ ಬಂದ ಪುಟ್ಟ ಆಗುದಿಲ್ಲ, ನನಗೆ ಒಂದು ತಿಳಿಸಿ. ಅದೆಲ್ಲ ನಾವು ಹಾಗೆ ಮಾಡುದಿಲ್ಲ ಅಂತ ಹೇಳಿದ್ರು. ಹಾಗೆ ನೀವು ಅಪಾಯಿಂಟ್ಮೆಂಟ್ ಅವ್ರು ಇಲ್ಲಿಗೆ ಬರ್ತಾರೆ ತಿಂಗಳಿಗೆ, ನೀವು ಇಷ್ಟು ಪೇಷಂಟ್ ಬುಕ್ಕಿಂಗ್ ಆಗಿದೆ, ಇಷ್ಟು ಪೇಷಂಟ್ ಬಂದಿದ್ದಾರೆ ಅಂತ ನೀವು ಅವ್ರಿಗೆ ಇನ್ಫಾರ್ಮೇಶನ್ ಮಾಡೋದು ಹೇಗೆ ಅಂತ ನನಗೆ ಹೇಳಿದ್ರು. ಅಲ್ಲ, ಅದು ನಾವು ಅವರಿಗೆ ಫೋನ್ ಮಾಡಿ ಹೇಳ್ತೇವೆ ಅಂತ ಹೇಳಿದ್ರು. ಹಾಗೆ ಹೇಳಿದ್ರು ಮೇಡಮ್, ನನಗೊಂದು ಕೂಡ ನನ್ನ ಸಿಚುವೇಶನ್ ಹೀಗೆ ಉಂಟು ಅಂತ ಹೇಳಿದಕ್ಕೆ ಅವ್ರು ನನಗೆ ಯಾವುದೇ ರೆಸ್ಪಾನ್ಸ್ ಅನ್ನು ಮಾಡಲಿಲ್ಲ. ಮತ್ತೆ ನಾನು ಹೊರಗೆ ಪ್ರಯತ್ನ ಪಟ್ಟೆ. ನನಗೆ ಡಾಕ್ಟರ್ ಮೇಡಮ್ ಅವರ ನಂಬರ್ ನನಗೆ ಸಿಕ್ಕಿತ್ತು, ಅವರಿಗೆ ಫೋನ್ ಮಾಡಿ ಕೇಳಿತ್ತು. ಅವರು ನೆಕ್ಸ್ಟ್ ದಿವಸ ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟರು ಎನ್ಎಫ್ಐ ಹಾಸ್ಪಿಟಲ್ ಅಲ್ಲಿ. ಸೊ ನಾನು ನನ್ನ ಹೆಂಡತಿ ಮತ್ತೆ ಮಗನನ್ನು ಸ್ಕೂಲಿನಿಂದ ರಜೆ ಮಾಡಿ ನಾನು ಮಂಗಳೂರಿಗೆ ಹೋದೆ. ಯಾಕಂದ್ರೆ 3 ಗಂಟೆಗೆ ನನಗೆ ಪುತ್ರಿಗೆ ಎತ್ತು ಅಂತ ನನಗೆ ಯಾವ ಗ್ಯಾರಂಟಿ ಉಂಟು ಹೋದವನಿಗೆ. ಹಾಗೆ ಸ್ಕೂಲಿಂದ ರಜೆ ಮಾಡಿ ಮಂಗಳೂರಿಗೆ ಹೋಗಿಯಾಗ ಅವರು ಆರ್ಥಿಟಿಸ್ ನೋಡ್ತಾ ಇದ್ರು. ನಾನು ಅಲ್ಟ್ರಾಸೌಂಡ್ ರಿಪೋರ್ಟ್ ಅನ್ನು ನನ್ನ ಮನಸ್ಸಿಗೆ ಬಂತು, ಅದನ್ನು ಅವರಿಗೆ ತೋರಿಸಿದೆ. ಮೇಡಮ್, ಅಲ್ಟ್ರಾಸೌಂಡ್ ರಿಮೇಟ್ನಲ್ಲಿ ಹೀಗೆ ಒಂದು 10 ಸೆಂಟಿಮೀಟರ್ ಅಷ್ಟು ಮಾಸ್ ಫಾರ್ಮೇಶನ್ ಅಂತ ಬಂದಿದೆ, ಅದಕ್ಕೂ ಇದಕ್ಕೂ ಸಂಬಂಧ ಇರಬಹುದಾ? ಡಾಕ್ಟರ್ ಹೆಮಟೋಮ್ ಅಂತ ಹೇಳಿದ್ದಾರೆ. ಅದಕ್ಕಿಂದಾಗಿ ನಮ್ಮ ತಲೆಯಲ್ಲಿ ಹೆಮಟೋಮ್ ಅಂತ ಹೇಳಿ ನಮ್ಮ ತಲೆಯಲ್ಲಿ ಉಂಟು. ಹಾಗಾಗಿ ನಾನು ಕೇಳಿದ್ದೆ. ಆಗ ಅವರು ರಿಪೋರ್ಟ್ ನೋಡಿ ಹೇಳಿದ್ರು, ಯಾರು ಸಿಸೇರಿಯನ್ ಮಾಡಿದ್ರು ಅಂತ ಹೇಳಿದ್ರು. ಪುತ್ತೂರು ಸಿಟಿ ಹಾಸ್ಪಿಟಲ್ ಡಾಕ್ಟರ್ ಅನಿಲ್ ಅಂತ ನಾನು ಅವರಿಗೆ ಹೇಳಿದೆ. ನೀವು ಒಮ್ಮೆ ಅವರಿಗೆ ಮಾತಾಡ್ತೀರಾ ಅಂತ ನಾನು ಕೇಳಿದೆ. ಆಯ್ತು ಮಾತಾಡುವ ಅಂತ ಹೇಳಿಕೊಂಡು ಅವರು ನನ್ನ ಫೋನಿಂದ ಡಾಕ್ಟರ್ ಅನಿಲ್ ಅವರಿಗೆ ಫೋನ್ ಮಾಡಿದ್ರು. ಫೋನ್ ಮಾಡಿ ತೆಗೆದಾಗ ಅವ್ರು ಕೇಳಿದ್ರು, ಸರ್ ಇದರಲ್ಲಿ 10 ಸೆಂಟಿಮೀಟರ್ ಅಲ್ಟ್ರಾಸೌಂಡ್ ಅಲ್ಲಿ ಮಾಸ ತೋರಿಸ್ಕೊಂಡು ನೀವು ಯಾಕೆ ಇಷ್ಟು ಸಮಯ ತೆಗಿಲಿಲ್ಲ ಇದನ್ನು ಅಂತ ಕೇಳಿದ್ರು. ಅವರದು ಹೆಮಟೋಮಾ ಅಂತ, ನನ್ನ ಇದು ಫಾರಿನ್ ಬಾಡಿ ಆಗಿರ್ಲಿಕ್ಕಿಲ್ಲ, ಹೆಮಟೋಮಾ ಚಾನ್ಸಸ್ ಉಂಟು, ಜ್ವರ ಇತ್ತು, ಜ್ವರ ಕಡಿಮೆ ಆಗಿದೆ ಅವಳಿಗೆ, ಈಗ ಜಾಯಿಂಟ್ ಪೈನ್ ಬಂದದು, ಹಾಗಾಗಿ ನಾನು ಹೆಮಟೋಮಾ ಅಂತ ಲೆಕ್ಕ ಹಾಕಿದ್ದೇನೆ ಅಂತ ಅವ್ರು ಹೇಳಿದ್ರು. ಇವರು ರುಮಟಾಲಜಿ ಸ್ಪೆಷಲಿಸ್ಟ್ ಅವರು ಹೇಳಿದ್ರು, ಅದು ಎಂತ ಬೇಕಿದ್ರಲ್ಲಿ ನಾನೀಗ ಸಿಟಿ ಸ್ಕ್ಯಾನ್ ಮಾಡ್ತೇನೆ, ಆರ್ಥಿಟಿಸ್ ಅನ್ನು ನಾನು ನೋಡೋ ವಿಷಯದಲ್ಲಿ ನಮ್ಮ ಹತ್ರ ಆಲ್ರೆಡಿ ಫೈಂಡಿಂಗ್ಸ್ ಉಂಟು ನಮ್ಮ ಕಣ್ಣ ಎದುರೇ, ಹಾಗೆ ಸಿಟಿ ಸ್ಕ್ಯಾನ್ ಮಾಡಿ ಅದರ ನಂತರವೇ ನಾನು ಡಿಸಿಷನ್ಗೆ ಬರಬೇಕು ಅಂತ ಹೇಳಿ ಅವರು ಫೋನ್ ಡಿಸ್ಕನೆಕ್ಟ್ ಮಾಡಿದ್ರು. ಸೊ ಅವ್ರು ನನ್ನ ಹತ್ರ ಹೇಳಿದ್ರು, ನೀವು ಇಮಿಡಿಯೇಟ್ ಸಿಟಿ ಸ್ಕ್ಯಾನ್ ಮಾಡಿ, ಇಲ್ಲಿ ಸಿಟಿ ಸ್ಕ್ಯಾನ್ ಫೆಸಿಲಿಟಿ ಕೆಳಗಡೆ ಉಂಟು ಅಂತ ಹೇಳಿದ್ರು. ನಾನು ಅಲ್ಲಿ ಇಮಿಡಿಯೇಟ್ ಸಿಟಿ ಸ್ಕ್ಯಾನ್ ಮಾಡಿದ್ದೆ. ಮೀನುವಲ್ಲಿ ಅವ್ರು ಹೇಳಿದ್ರು, ನೀವು ಸಣ್ಣ ಮಕ್ಕಳೊಟ್ಟಿಗೆ ಇಲ್ಲಿಗೆ ಬಂದಿದ್ದೀರಿ, ಜಸ್ಟ್ ಇನ್ಫ್ಯಾಂಟ್ 1 ತಿಂಗಳು 1.5 ತಿಂಗಳ ಮಗು ಉಂಟು, ನೀವು ಇಲ್ಲಿ ತುಂಬಾ ಹೊತ್ತು ನಿಲ್ಬೇಕಾದಂತಿಲ್ಲ, ಕೆಲವು ಬ್ಲಡ್ ಟೆಸ್ಟ್ಸ್ ಉಂಟು, ಅದು ನಮಗೆ ರಿಪೋರ್ಟ್ ಬರ್ಲಿಕ್ಕೆ 2 ಡೇಸ್ ಆಗ್ತದೆ, ನೀವು ಮನೆಗೆ ಹೋಗಿ ರಿಪೋರ್ಟ್ ಬಂದ ನಂತರ ನಾವು ನಿಮಗೆ ಇನ್ಫಾರ್ಮೇಶನ್ ಮಾಡ್ತೇವೆ, ನೀವು ಇಲ್ಲಿ ವೇಟ್ ಮಾಡೋದು ಬೇಡ 1-2 ದಿವಸಕ್ಕೆ ಅಂತ ಹೇಳಿದ್ರು. ಹಾಗೆ ಸಿಟಿ ಸ್ಕ್ಯಾನ್ ಫಿಲಮ್ ತಕೊಂಡು ನಾನು ಮನೆಗೆ ಹೋದೆ. ಮನೆಗೆ ಹೋಗಿ ಆಗುವಾಗ ರಿಪೋರ್ಟ್ ಬರೀಲಿಕ್ಕೆ ಅದು ಸ್ವಲ್ಪ ಹೊತ್ತು ಬೇಕಲ್ಲ, ರೇಡಿಯೋಲಜಿಸ್ಟಿಗೆ ಬರೀಲಿಕ್ಕೆ, ಅದೊಂದು 9 ಗಂಟೆ ಹೊತ್ತು ರಾತ್ರಿ ಆಗ್ಬೋದು ಅಂತ ಹೇಳಿದ್ರು. ಸೊ ಮನೆಗೆ ಬಂದು ನಾನು ಆ ಹೊತ್ತಿಗೆ ಆಗುವಾಗ ಏನಪ್ಪದವರಿಗೆ ಫೋನ್ ಮಾಡಿದ್ರೆ, ರಿಪೋರ್ಟ್ ಆಯ್ತಾ ಎಂತ ಉಂಟು ಅಂತ ಕೇಳಿದೆ. ಅವ್ರು ಹೇಳಿದ್ರು, ಕಾಂಟ್ರಾಸ್ಟ್ ಸಿಟಿ ಸ್ಕ್ಯಾನ್ ಮಾಡ್ಬೇಕಾಗ್ಲಿಕ್ಕೂ ಸಾಕು, ಇಲ್ಲಿ ಫೈಂಡಿಂಗ್ಸ್ ಉಂಟು ಒಳ್ಳೆತಾ ಅಂತ ಹೇಳಿದ್ರು. ಹಾಗೆ ಕಾಂಟ್ರಾಕ್ಟ್ ಸಿಟಿ ಸ್ಕ್ಯಾನ್ ಮಾಡ್ಬೇಕಾದ್ರೆ ನಾನು ಪುನಃ ಮಂಗಳೂರಿಗೆ ಬರಬೇಕಲ್ಲ ನಾಳೆ, ನನಗೆ ಡಾಕ್ಟರ್ ಪರ್ಮಿಷನ್ ಬೇಕು, ಡಾಕ್ಟರ್ ಹೇಳ್ಬೇಕಲ್ಲ ನನಗೆ ಪುನಃ ಅಗೇನ್ ಕಾಂಟ್ರಾಸ್ಟ್ ಸಿಟಿ ಸ್ಕ್ಯಾನಿಗೆ ಹೋಗ್ಬೇಕು ಅಂತ. ಸೊ ನಾನು ಆಗ ರಾತ್ರಿ ಲೇಟ್ ಆಯ್ತು, ನಾನು ಬೆಳಿಗ್ಗೆ ಪುನಃ ಡಾಕ್ಟರ್ಗೆ ಹೇಳಿದೆ. ಡಾಕ್ಟರ್ ಹೇಳಿದ್ರು, ನೀನು ವೆಯ್ಟ್ ಮಾಡು, ನಿನಗೆ ಬರೋದು ಬೇಡ, ನಾನು ರಿಪೋರ್ಟ್ ಅನ್ನು ಕೇಳಿ ನಾನು ಡಿಸ್ಕಷನ್ ಮಾಡಿ ನಿಮಗೆ ಹೇಳ್ತೇನೆ ಅಂತ ಹೇಳಿದ್ರು. ಸೊ ಡಾಕ್ಟರ್ ಅಲ್ಲಿ ರಿಪೋರ್ಟ್ ಇದ್ರೆ ಆಲ್ರೆಡಿ ಗ್ಲಾಸಿಪಿಬೋಮಾ ಅಂತ ಮೆಡಿಕಲ್ ಟರ್ಮ್ ಯೂಸ್ ಮಾಡ್ತೇವೆ, ಅದು ಸರ್ಜಿಕಲ್ ಮಾಪ್ ಅನ್ನು ರೆಫರ್ ಮಾಡ್ತದೆ ಮೆಡಿಕಲ್ ಟರ್ಮ್ ಅಲ್ಲಿ. ಈಗ ನಾವು ರಿಪೋರ್ಟ್ ಅಲ್ಲಿ ಬರೆಯುವಾಗ ಬಟ್ಟೆ ಇಟ್ಟು ಅಂತ ಬರೆಯಕ್ಕೆ ಆಗುದಿಲ್ಲ, ಅವರ ಮೆಡಿಕಲ್ ಟರ್ಮ್ ಅಲ್ಲಿ ಅಂತ ಉಂಟು ಆ ವರ್ಡಿಂಗ್ಸ್ ಅನ್ನು ಅವರು ಅಲ್ಲಿ ಬರೀತಾರೆ. ಸೊ ಇದರಲ್ಲಿ ಹೀಗೆ ಉಂಟು, ಅದರಲ್ಲಿ ನಾವು ಆಲೋಚನೆ ಮಾಡ್ಲಿಕ್ಕೆ ಇದ್ದಿಲ್ಲ. ಕಾಂಟ್ರಾಕ್ಟ್ ಸಿಟಿ ಸ್ಕ್ಯಾನ್ ಆಗಲಿ ಯಾವುದೇ ನೆಸೆಸಿಟಿ ಅಗತ್ಯ ಇಲ್ಲ, ಇದರಲ್ಲಿ ಕ್ಲಿಯರ್ ಕಟ್ ಆಗಿ ಉಂಟು, ನೀವು ಇದನ್ನು ಇಮಿಡಿಯೇಟ್ ಆಗಿ ತೆಗಿಬೇಕು ಅಂತ ಹೇಳಿದ್ರು. ಈಗಾಗಲೇ ಲೇಟ್ ಆಯ್ತು, ಆಲ್ಮೋಸ್ಟ್ 1.25 ತಿಂಗಳು 2 ತಿಂಗಳ ಹತ್ರ ಆಗಿಕೊಂಡು ಬಂತು, ಇಟ್ಸ್ ವೆರಿ ಡೇಂಜರಸ್ ಸೈನ್ ಅಂತ ಹೇಳಿದ್ರು. ಹಾಗೆ ಆಯ್ತಪ್ಪ ಎಂತ ಮಾಡುದು ಅಂತ ಹೇಳಿದ್ರೆ, ನಾನು ಮತ್ತೆ ಮಗನನ್ನು ಸ್ಕೂಲಿಗೆ ಬಿಟ್ಟು ಸಿಟಿ ಫಿಲಮ್ ಅನ್ನು ತಕೊಂಡು ರಿಪೋರ್ಟ್ ನನಗೆ ಥ್ರೂ ಇಮೇಲ್ ಅಲ್ಲಿ ಬಂದಿತ್ತು. ಡಾಕ್ಟರ್ ಅನಿಲ್ ಒಂದು ಭೇಟಿಯಾದೆ ಸಿಟಿ ಹಾಸ್ಪಿಟಲ್ ಹೋಗಿ, ಸಿಟಿ ಫಿಲಮ್ ಅನ್ನು ಅವರಿಗೆ ತೋರಿಸಿದೆ. ಸಿಟಿ ಫಿಲಮ್ ಅನ್ನು ಅವರು ನೋಡಿ ಹೇಳಿದ್ರು, ಅವರ ಮುಖಚರ್ಯೆ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇತ್ತು. ಸಿಟಿ ಫಿಲಮ್ ನೋಡಿ ಹೇಳಿದ್ರು, ಅದೇ ಇದರಲ್ಲಿ ಎಂತ ಒಂದು ಫೈಂಡಿಂಗ್ಸ್ ಉಂಟು ಇದರಲ್ಲಿ, ಬಟ್ ನಾವು ಅದನ್ನು ಈಗ ತೆಗಿಬೇಕು, ಸರ್ಜರಿ ಮಾಡ್ಬೇಕಷ್ಟೇ, ಇದರಲ್ಲಿ ಬೇರೆ ದಾರಿ ಇಲ್ಲ. ನನಗೆ ರಿಪೋರ್ಟ್ ಬಂದ ಮೇಲೆ ಹೆಂಡತಿ ಅಮ್ಮ ಎಲ್ಲೋ ಸಹ ಕೂಗ್ತಾ ಇದ್ದಾರೆ, ಸರ್ ಅವರು ಅನ್ನ ನೀರು ಸಹ ಮುಟ್ಲಿಕ್ಕೆ ಆಗ್ತಾ ಇಲ್ಲ, ಅವರಿಗೆ ಶಾಕ್ ಆಗಿದೆ, ಇಂಥ ಸಂಗತಿ ಅಂತ ಗೊತ್ತಾಗ್ತಾ ಇಲ್ಲ, ಇದು ಹೀಗೆ ಆಯ್ತಲ್ಲ ಅಂತ ಬೇಸರ ಆಗಿದೆ ಅಂತ ಹೇಳಿದೆ. ಬೇಸರ ಆಗಿದೆ, ಅದಕ್ಕೆ ಎಂತ ಮಾಡ್ಲಿಕ್ಕೆ ಆಗ್ತದೆ, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಈಗ ಅಂತ ಹೇಳಿದ್ರು. ಹಾಗೆ ಅದರಲ್ಲಿ ಎಂತ ಉಂಟು ಸರ್ ಅಂತ ಕೇಳಿದೆ ರಿಪೋರ್ಟ್ ಅಲ್ಲಿ. ಅದು ನಾನು ಇಮೇಲ್ ಬಂದ ರಿಪೋರ್ಟ್ ಅನ್ನು ಅವರಿಗೆ ಫೋನಿಗೆ ತೋರಿಸಿದೆ, ರಿಪೋರ್ಟ್ ಉಂಟು ಅಂತ ಹೇಳಿದೆ. ಸಿಟಿ ಫಿಲಮ್ ನೋಡಿಯಾಗ ಅವ್ರು ನನಗೆ ಕನ್ಫರ್ಮ್ ಆಗಿ ಅಂತ ಹೇಳಿಲ್ಲ. ಸಿಟಿ ಫಿಲಮ್ ರಿಪೋರ್ಟ್ ನೋಡಿಸಿದ್ರಲ್ಲಿ ಗ್ಲಾಸಿಪಿಬೋಮಾ ಉಂಟು ಅಂತ, ಅವ್ರು ಗ್ಲಾಸಿಪಿಬೋಮಾ ಉಂಟು ನನ್ನ ಹತ್ರ ಹೇಳಿಲ್ಲ. ನಾನು ಅವರದ್ದೆಲ್ಲ ಮಾತಾಡಿದ್ರೆ ನಾನು ಹೇಳಿದೆ, ಸರ್ ನನಗೆ ಮೇಲ್ ರಿಪೋರ್ಟ್ ಬಂದಿದೆ, ರಿಪೋರ್ಟ್ ಅಲ್ಲಿ ಹೀಗೆ ಉಂಟು ಅಂತ ಹೇಳಿ. ರಿಪೋರ್ಟ್ ಅನ್ನೋರು ನನ್ನ ಫೋನಲ್ಲಿ ಇರೋ ರಿಪೋರ್ಟ್ ಅನ್ನೋರು ನೋಡಿದ್ರು. ನೋಡಿ ಆಗ ಹೇಳಿದ್ರು, ಗ್ಲಾಸಿಪಿಬೋಮಾ ಅಂತ ಇದು ನಾನು ಹೊಸತ್ತು ಶಬ್ದ ಕೇಳಿದ್ರು ಇಷ್ಟನ್ನಾರದಲ್ಲಿ ಅಂತ ಹೇಳಿದ್ರು. ಮತ್ತೆ ಅವರು 1 ನಿಮಿಷ ಅವರ ಫೋನಲ್ಲಿ ಅಂತ ನೋಡಿದ್ರು, ಮತ್ತೆ ಇದರಿಂದ ಬಟ್ಟೆಯ ತುಣುಕು ಅಂತ ಕಾಣ್ತದೆ, ಬಟ್ ಅದನ್ನು ನನಗೆ ಹೇಳಲಿಕ್ಕೆ ಆಗೋದಿಲ್ಲ, ನನಗಿಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ, ನಾನೀಗ 5-6 ಸಾವಿರದ ಹತ್ರ ನಾನು ಡೆಲಿವರಿ ಮಾಡಿದ್ದೇನೆ, ನನ್ನ ಕೈಯಿಂದ ಮಿಸ್ಟೇಕ್ ಆಗುವಂತ ಚಾನ್ಸಸ್ ಬಾರಿ ಕಡಿಮೆ ಅಂತ ನನಗೆ ಅನಿಸ್ತಾ ಉಂಟು, ಹಾಗಾಗಿ ನಾನು ಹೆಮಟೋಮಾ ಅಂತ ನನ್ನ ತಲೆಯಲ್ಲಿ ರೆಫರೆನ್ಸ್ ಇರುವಂತದ್ದು. ಬಟ್ ಎಂತಕ್ಕೂ ಸಹ ನಾನು ಅದನ್ನು ಓಪನ್ ಮಾಡಿದ ಮೇಲೆ ನಾನು ಹೇಳ್ಬೋದು ಅಷ್ಟೇ. ಈಗ ನನಗೆ ಡಾಕ್ಟರ್ ಅನಿಲ್ ಅವರು ಹಾಗೆ ಹೇಳಿದ್ರು, ನಾನೀಗ ಅದು ಈಗ ನಾನು ಹೇಳಲಿಕ್ಕೆ ಆಗುದಿಲ್ಲ, ರಿಪೋರ್ಟ್ ನೋಡಿ ನಾನು ಇದರಲ್ಲಿ ಎಂತ ಉಂಟು ನಾನು ಹೇಳುದು ಹೇಗೆ, ಬಟ್ ಇದರಲ್ಲಿ ಹಾಗೆ ತೋರಿಸ್ತಾ ಉಂಟಪ್ಪ. ಬಟ್ ನಾನು OT ಅವ್ರ ಹತ್ರ ಸಹ ನಾನು ಕೇಳಿ, ನಾನು ಅವ್ರ ಹತ್ರ ಹೇಳಿದ್ದೆ,
ಸಿಸೇರಿಯನ್ ಡಾಕ್ಟರ್ ಅನಿಲ್ ಅವರೇ ಸಿಸೇರಿಯನ್ ಮಾಡಿರೋದು. ಹಾಗೆ ನಾನು ಮೊನ್ನೆ ಇದು ಅಲ್ಟ್ರಾಸೌಂಡ್ ಮಾಡುವಾಗ ಹೇಳಿದ್ದೇನೆ, ಈಗ ನನ್ನ ಕೆಲವು ರಿಲೇಟಿವ್ಸ್ ಡಾಕ್ಟರ್ ಅವ್ರ ಹತ್ರ ನಾನು ಹೀಗೆ ಕೇಳುವಾಗ ನಾನು ಅವ್ರು ಹೇಳಿದ್ದೀನಿ, ಹಾಗಿದ್ರೆ ಗಾಸಿಪ್ ಬೋಮ್ ಅಥವಾ ಇದು ಮಾಸ್ ಇತ್ತು 10 ಸೆಂಟಿಮೀಟರ್ ಮಾಸ್ ಉಂಟು, ಬಟ್ ಓಟಿಲಿ ಕೇಳ್ಬೋದು, ಮಾಪ್ ಅದೆಲ್ಲ ಟ್ಯಾಲಿ ಮಾಡ್ಬೇಕಂತವ್ರು, ಯಾವ ಐಟಮ್ ಓಟಿಗೆ ಹೋಗ್ತದೆ, ಎಷ್ಟು ಕ್ವಾಂಟಿಟಿ ತಕೊಂಡು ಹೋಗಿದ್ದಾರೆ, ಇನ್ಸಿಷನ್ ಕ್ಲೋಸ್ ಮಾಡಬಹುದು, ಇಷ್ಟು ಮ್ಯಾಚ್ಗೆ ಸರಿ ಟ್ಯಾಲಿ ಬಂದಿದೆ, ಆದ ಮೇಲೆ ಅವರನ್ನು ಕ್ಲೋಸ್ ಮಾಡಬೇಕು ಅಂತ ಮೆಡಿಕಲ್ ಬೋರ್ಡ್ಗಳ ಪ್ರಕಾರ ಅದರ ರೂಲ್ಸೇ ಉಂಟು. ಅದನ್ನು ಅವರು ಫಾಲೋ ಮಾಡಲೇಬೇಕು. ವಾಟರ್ ಇಟ್ ಅಂದ್ರೆ ಒಳಗಿನದ್ದಲ್ಲ, ಹೊರಗೆ ಬೆರಳು ತುಂಡಾಗಿದೆ, ಕಾಲು ಫ್ರಾಕ್ಚರ್ ಆಗಿದೆ ಹೇಳುವಂತ ವಿಷಯ ಅಲ್ಲಲ್ಲ ಇದು, ಸರ್ಜರಿ ಆಗ್ತಾ ಇರುವಂತದ್ದಲ್ಲ. ಅದನ್ನ ನಾನು ಕೇಳಿದ್ರೆ, ಸರ್ ನೀವು ಓಟಿಯಲ್ಲಿ ನೀವು ಕೇಳಿದಿರಿ ಅಂತ ಹೇಳಿದ್ರಲ್ಲ, ನನ್ನಲ್ಲಿ ಓಟಿಯಲ್ಲಿ ಟ್ಯಾಲಿ ಉಂಟು ಅಂತ ಹೇಳಿದ್ರಲ್ಲ, ಮತ್ತೆ ಇದು ಹೇಗೆ ಆಯ್ತು ಅಂತ ಕೇಳಿದೆ ನಾನು. ಅಲ್ಲ, ಅದು ಓಟಿಯಲ್ಲಿ ಟ್ಯಾಲಿ ಉಂಟು ಅಂತ ಅವರು ಬರ್ದಿದ್ದಾರೆ, ಇನ್ನು ಅವರು ನೆಗ್ಲೆಕ್ಟ್ ಮಾಡಿದ್ದಾರೆ ಎಂತ ಅಂತ ನಾನು ಅದನ್ನು ಹೇಳಿಕ್ಕೆ ಆಗುದಿಲ್ಲ. ನಾನು ಅದನ್ನು ಯಾರು ಮಾಡಿದ್ರು ಅಂತ ನಾನು ಹೇಗೆ ಹೇಳಿದ್ದು, ನರ್ಸ್ ಮಿಸ್ಟೇಕ್ ಮಾಡಲಿಕ್ಕೆ ಸಾಕು, ಎಂತ ಅಂತ ನನಗೆ ಅದು ಗೊತ್ತಾಗುದಿಲ್ಲ. ಈಗ ಅವರು ಟ್ಯಾಲಿ ಅಂತ ಮ್ಯಾಚ್ ಬರೆದ್ರೆ ತಪ್ಪಲ್ಲ ಸರ್ ಅಂತ ಹೇಳಿದೆ ನಾನು. ಇಷ್ಟು ದೊಡ್ಡ ಬಟ್ಟೆ ಉಂಟು ಅಂತ ಇದರಲ್ಲಿ ತೋರಿಸ್ತಾ ಉಂಟು, ಸಿಟಿ ಸ್ಕ್ಯಾನ್ ಅಲ್ಲಿ ತೋರಿಸ್ತಾ ಉಂಟು, ನಿಮ್ಮ ರಿಪೋರ್ಟ್ ಅಲ್ಲಿ ನಿಮ್ಮ ಯಾವುದು ಅದೇ ಸೆಕೆಂಡ್ ಅಲ್ಟ್ರಾಸೌಂಡ್ ಆಗಿ ಸಿಟಿ ಸ್ಕ್ಯಾನ್ ಬಂದಿಲ್ಲ 23 ಜನವರಿ 23ಗೆ ಎನ್ನಪೋಯದಲ್ಲಿ ನಾನು ಸಿಟಿ ಸ್ಕ್ಯಾನ್ ಮಾಡಿರೋದು. ಜನವರಿ 24ಗೆ ನಾನು ಅವರನ್ನು ಭೇಟಿಯಾದದ್ದು. ಜನವರಿ 24ನೇ ತಾರೀಕಿಗೆ ಸಿಟಿ ಹಾಸ್ಪಿಟಲ್ ಹೋಗಿ ನಾನು ಅವ್ರ ಹತ್ರ ಮಾತಾಡ್ತೇನೆ, ಅವರ ಚೇಂಬರ್ ಅಲ್ಲಿ ಮಾತಾಡ್ತಾ ಇದ್ದದ್ದು ಈ ವಿಷಯ. ಆಗ ನಾನು ಹೇಳಿದೆ, ಸರ್ ನೀವು ಓಟಿಯಲ್ಲಿ ಟ್ಯಾಲಿ ಉಂಟು ಅಂತ ಹೇಳಿದ್ರೆ, ಹಾಗೆ ಅದು ಸಹ ಸುಳ್ಳಾಯ್ತಲ್ಲ ಅಂತ ಹೇಳಿದೆ ನಾನು. ಎಂತ ಮಾಡುದಪ್ಪ, ಈಗ ನರ್ಸುಗಳ ಹತ್ರ ನಾವು ಕೇಳಿದ್ರೆ ಅವರು ನಮ್ಮನ್ನು ಕೆಲಸ ಬಿಟ್ಟು ಹೋಗ್ತಾರೆ ನರ್ಸುಗಳು ಅಂತ ಹೇಳಿದ್ರು. ಸರ್ ಅವರು ಕೆಲಸ ಬಿಟ್ಟು ಹೋಗ್ತಾರೆ, ನನ್ನ ಹೆಂಡತಿ ಜೀವ ಹೋಗ್ತಿತ್ತಲ್ಲ ಈಗ ಅಂತ ಹೇಳಿದೆ ನಾನು. ಆಯ್ತು, ಅದಕ್ಕೆಲ್ಲ ಈಗ ನಾನು ಮಾತಾಡೋದು ಈಗ ಅದ್ರಲ್ಲಿ ನೀವು ಸಮಾಧಾನ ಮಾಡಿಕೊಳ್ಬೇಕು, ಎಂತ ಆಗ್ಲಿಕ್ಕಿಲ್ಲ ಅದನ್ನು ಅಂತ ಹೇಳಿದ್ರು. ನಾನು ಹೇಳಿದೆ, ಹಾಗೆ ಈಗ ಎಂತ ನೆಕ್ಸ್ಟ್ ಕ್ರಮ ಎಂತ ಅಂತ ಕೇಳಿದೆ. ನೆಕ್ಸ್ಟ್ ಕ್ರಮ ಎಂತೆಲ್ಲ ನಾವು ಅದನ್ನು ಮಾಡೋದು. ನನ್ನ ಮಗನಿಗೆ ಎಕ್ಸಾಮ್ಸ್ ಸೋಮವಾರದಿಂದ 1 ವಾರ ಅವನಿಗೆ ಎಕ್ಸಾಮ್ಸ್ ಉಂಟು, ಅವನಿಗೆ ಅಮ್ಮ ಒಟ್ಟಿಗೆ ಎಕ್ಸಾಮ್ ಹೇಳಿದ್ರೆ ಅವನಿಗೂ ಸಹ ಓದ್ಲಿಕ್ಕೆ ಯಾವುದಕ್ಕೂ ಅವನಿಗೆ ಕಷ್ಟ ಆಗ್ತದೆ ಹೇಳಿದೆ. ಹೀಗೆ ಅದು ಸಹ ಅವಳಿಗೆ ಚಿಂತೆ ಆಗಿದೆ, ಎಕ್ಸಾಮ್ ಉಂಟು ಅವನಿಗೆ ಸೋಮವಾರದಿಂದ, ಅವಳ ಹೊಟ್ಟೆಲಿ ಹೀಗೆ ಇರುವುದು ಉಂಟು ಗೊತ್ತಾದ ಮೇಲೆ ಅವಳಿಗೆ ಮಾನಸಿಕವಾಗಿ ತುಂಬಾ ಕುಗ್ಗಿದ್ದಾಳೆ ಅವಳು ಅಂತ ಹೇಳಿದೆ. ಅಲ್ಲ, ಅದಕ್ಕೆ ಎಂತ ಮಾಡ್ಲಿಕ್ಕೆ ಆಗ್ತದೆ, ಅವಳು ಸಮಾಧಾನ ಮಾಡಿಕೊಳ್ಬೇಕಷ್ಟೇ, ಎಂತ ಮಾಡ್ಲಿಕ್ಕೆ ಎಂತ ವಿಷಯ ಅಂತಿಲ್ಲ, ಅದು ರಪ್ಪ ಆಗ್ತದೆ, ಅದೆಲ್ಲ ದೊಡ್ಡ ಸಂಗತಿ ಅಲ್ಲ ಅಂತ ನನ್ನ ಹತ್ರ ಹೇಳಿದ್ರು. ನಾನು ಹೇಳಿದೆ, ಹಾಗಿದ್ರೆ ಎಂತ ಸರ್ಜರಿ ಮಾಡ್ಬೇಕಾದ್ರೆ ಹೇಗೆ ಮಾಡ್ಬೇಕು, ಸರ್ಜರಿ ಎಂತ ಕತೆ, ಪುನಃ ಹೊಟ್ಟೆ ಕೊಯ್ಬೇಕು ಎಂತ ಕತೆ ಅಂತ ಹೇಳಿದೆ. ಅಲ್ಲ, ಅದು ನಾನೀಗ ಮಾಡ್ಲಿಕ್ಕೆ ಆಗುದಿಲ್ಲ, ಸರ್ಜನ್ ಅವರು ಒಟ್ಟಿಗೆ ಬೇಕಾಗ್ತದೆ, ನಾನು ಡೆಲಿವರಿ ಮಾತ್ರ ಮಾಡೋದಲ್ಲ ಅಲ್ಲ, ಈಗ ಸರ್ಜರಿ ಸಹ ಬೇಕಾದ್ರು ಸರ್ಜನ್ಗಳ ಸಹಾಯ ನಮಗೆ ಬೇಕಾಗ್ತದೆ ಹಾಗೆ ಹೇಳಿದ್ರು ಅವರು. ಹಾಗೆ ನೀನು ಸಿಟಿ ಫಿಲಮ್ ಅನ್ನು ಲೀಡು, ನಾನು ನಮ್ಮ ಸಿಟಿ ಹಾಸ್ಪಿಟಲ್ ಸರ್ಜನ್ ಹತ್ರ ನಾನು ಡಿಸ್ಕಷನ್ ಮಾಡ್ತೇನೆ. ಸರ್ ಎಲ್ಲಿದ್ದಾರೆ ಈಗ, ಇದು ಕ್ರಿಟಿಕಲ್ ಕಂಡೀಷನ್ ಅಂದ್ರೆ ಅರ್ಜೆಂಟ್ ನೆಸಸರಿ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಅದು ನನಗೆ ಸರ್ಜನ್ ಅವರು ಫೋನ್ ಮಾಡ್ಬೇಕು, ಅವ್ರು ಸುಳ್ಯಕ್ಕೆ ಹೋಗಿದ್ದಾರೆ, ಅವರು ಬಂದಾಗ್ಬೇಕು, ಅವ್ರು ಎಷ್ಟೊತ್ತಿಗೆ ಬರ್ತಾರೆ ನಾನು ಹೇಗೆ ಹೇಳುದು, ಅವರು ಬಂದ ಕೂಡಲೇ ನಾನು ನಿನಗೆ ತಿಳಿಸ್ತೇನೆ ಅಂತ ಹೇಳಿದ್ರು. ಸರ್ ನಾನು ಹೇಳಿದೆ, ನನಗೆ ಮನೆಯಲ್ಲೂ ಸಹ ನಾನು ಕೇಳಬೇಕು, ಈಗ ಅವರ ಒಪಿನಿಯನ್ ಎಂತ ಉಂಟು, ಈಗ ಬೀಯಿಂಗ್ ಪೇಷಂಟ್ ಅವಳ ಮಾನಸಿಕ ಸ್ಥಿತಿ ತುಂಬಾ ಕುಗ್ಗಿ ಹೋಗಿದೆ, ಅವಳು ಹೇಗೆ ರೆಡಿ ಇದ್ದಾಳೆ, ಎಂತ ಮಾಡ್ಬೇಕು ಅಂತ ಹೇಳಿ ಅವಳು ಕೂಡ ನಿರ್ಧಾರ ಮಾಡ್ಬೇಕು. ನಾನು ಇನ್ನೊಂದು ಒಪಿನಿಯನ್ ಕೂಡ ತಗೊಳ್ಬೇಕಾಗ್ತದೆ ಅಂತ ಹೇಳಿದೆ. ನಾನು ಇನ್ನೊಂದು ಒಪಿನಿಯನ್ ತಗೊಳ್ತೇನೆ ಇದರ ವಿಷಯದಲ್ಲಿ ಅಂತ ಹೇಳಿ. ಹಾಗಾಗಿ ನನಗೆ ನಾನು ನನ್ನ ಮಗನನ್ನು ಶಾಲೆಯಿಂದ ಕರ್ಕೊಂಡು ಹೋಗ್ಬೇಕು, ನನಗೆ ಸಿಟಿ ಫಿಲ್ಮ್ ರಿಪೋರ್ಟ್ ನಾನು ಮನೆಗೆ ತಕೊಂಡು ಹೋಗ್ತೇನೆ ಅಂತ ಹೇಳಿದ್ದೆ. ನೀವು ಅದರ ಮೊದಲು ಮಾತಾಡಿ ನನಗೆ ಹೇಳ್ತಿದ್ರೆ ಹೇಳಿ ಅಂತ ಹೇಳಿದೆ. ಮೀನ್ ಟೈಮ್ ಅಲ್ಲಿವರೆಗೆ ನನಗೆ ಯಾವುದೇ ಉತ್ತರಗಳು ಬರಲಿಲ್ಲ. 4 ಗಂಟೆಗೆ ನನ್ನ ಶಾಲೆಯಿಂದ ಸಿಟಿ ಆಸ್ಪತ್ರೆಗೆ ಬರುವಾಗ ನನಗೆ ಫೋನ್ ಮಾಡಲಿಲ್ಲ, ಯಾವುದೇ ವಿಷಯವನ್ನು ಹೇಳಿಲ್ಲ. ಡಾಕ್ಟರ್ ಅನಿಲ್ ಅವರು ಸಿಟಿ ಆಸ್ಪತ್ರೆಯಲ್ಲಿ ಇರಲಿಲ್ಲ, ಸರ್ಜನ್ ಅವರು ಇದ್ರಲ್ಲಿ. ಸರ್ಜನ್ ಅವರು ಯಾರು ನನಗೆ ಮೊದಲ ಗೊತ್ತಿತ್ತು. ಹಾಗೆ ಸರ್ಜನ್ ಅವರನ್ನು ನಾನು ಭೇಟಿಯಾದೆ. ಸರ್ಜನ್ ಅವರು ಭೇಟಿಯಾಗಿ, ಸರ್ ಹೀಗೆ ಆಗಿದೆಲ್ಲ ಕತೆ ಸರ್, ಎಂತ ಕತೆ ಇದು, ಹೋಗಿ ನಮ್ಮ ಪುತ್ತೂರಿನಂತ ವಿದ್ಯಾವಂತರ ಸಮಾಜ ಅಂತ ನಾವು ಹೇಳ್ತೇವೆ, ನಮ್ಮ ಸಮಾಜದಲ್ಲಿ ಇಂಥ ಘಟನೆ ಆಗಿದೆಲ್ಲ, ಇವಳು ಹೀಗೆ ಆದ್ರೆ ಇದನ್ನ ಹೇಗೆ ಟಾಲರೇಟ್ ಮಾಡೋದು ಹೇಗೆ ಅಂತ ಹೇಳಿದೆ. ಅಲ್ಲಪ್ಪ, ಅದನ್ನ ಎಂತ ಮಾಡ್ಲಿಕ್ಕೆ ಆಗ್ತದೆ, ಈಗ ಆಗುದಾಗಿತ್ತಲ್ಲ, ದೊಡ್ಡ ಸಂಗತಿ ಇಲ್ಲ, ಅದನ್ನೆಲ್ಲ ಸರ್ಜರಿ ಮಾಡಿ ತೆಗಿಲಿಕ್ಕೆ ಆಗ್ತದೆ ಅಂತ ಆಗುದಿಲ್ಲ, ಶೀಲ್ ಬಿ ಆಲ್ ರೈಟ್ ಆಗ್ತಾಳೆ ಬೇಗ ಅಂತ ಹೇಳಿದ್ರು. ಹೌದು ಸರ್, ಅವಳ ನೋವಿನ ಇಮೇಜಸ್ ನಾವು ಕಣ್ಣಲ್ಲಿ ನೋಡಿದಳು ಗೊತ್ತು. ಅವಳಿಗೆ ಬಟ್ಟಲಿಂದ ಅವಳಿಗೆ ಅನ್ನ ಸಾಂಬಾರನ್ನು ಮಿಕ್ಸ್ ಮಾಡಿ ಊಟ ಮಾಡ್ಲಿಕ್ಕೆ ಬೆರಳು ಫೋಲ್ಡ್ ಆಗ್ತಿರ್ಲಿಲ್ಲ, ಮಗುವಿಗೆ ಹಾಲು ಕೊಡ್ಲಿಕ್ಕೆ ಮಗುವನ್ನು ಮಂಚದಿಂದ ನೆಗ್ಲಿಕ್ಕೆ ಆಗ್ತಿರ್ಲಿಲ್ಲ, ವಾಶ್ರೂಮ್ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ಸರ್ತ ನಿಲ್ಲಿಕ್ಕೆ ಆಗೋದಿಲ್ಲ ಸರ್. ಆ ನೋವು ಯಾರಿಗಾರು ಬೇಡ ಸರ್, ಎಂತ ನಮ್ಮ ಶತ್ರುಗಳಿಗೆ ಅಂತ ನೋವುಗಳು ಬರಬಾರ್ದು ಅಂತ ಹೇಳಿದೆ. ಅದೆಲ್ಲ ಎಂತ ಆಗುದಿಲ್ಲ, ಈಗ ನನ್ನ ಮನೆಯಲ್ಲಿ ಎಲ್ರಿಗೂ ನೋವು ಉಂಟು ಅಂತಂದಿಲ್ಲ, ಅದೆಲ್ಲ ದೊಡ್ಡ ಸಂಗತಿ ಇಲ್ಲ ಅಂತ ಹೇಳಿ. ನನ್ನ ಹೆಂಡತಿಗೆ ಸಣ್ಣ ಪ್ರಾಯ ಸರ್ ಅಂತ ನಾನು ಹೇಳಿದೆ. ಆಯ್ತು, ಅದೆಲ್ಲ ಬಿಡುವ, ನೀನು ಮನೆಗೆ ಹೋಗಿ ಕರ್ಕೊಂಡು ಬಾ ಅಂತ ಹೇಳಿದ್ರು. ಅಲ್ಲ ಸರ್, ನಾನು ಮನೆಗೆ ಹೋಗ್ತೇನೆ, ನಾನು ಮತ್ತೆ ಬರ್ತೇನೆ ಅಂತ ಹೇಳಿ ನಾನು ನಿಮಗೆ ಫೋನ್ ಮಾಡ್ತೇನೆ, ನನಗೆ ಅವರ ಒಪಿನಿಯನ್ ನನಗೆ ಮುಖ್ಯ ಆಗ್ತದೆ ಅಂತ ಹೇಳಿ, ನನ್ನ ಮನೆಯವರ ಒಪಿನಿಯನ್ ನನಗೆ ಮುಖ್ಯ ಆಗ್ತದೆ ಅಂತ ಹೇಳಿದೆ. ನಾನು ಮತ್ತೆ ಸಿಟಿ ಫಿಲಮ್ ತಕೊಂಡು ನಾನು ಮನೆಗೆ ಬಂದೆ. ಮನೆಗೆ ಬಂದು ನಾನು ಮೀನ್ ವೈಲ್ ನಾನು ಇನ್ನೊಂದು ಸೆಕೆಂಡ್ ಒಪಿನಿಯನ್ ಇಮಿಡಿಯೇಟ್ ಆಗಿ ತಕೊಂಡೆ, ಅಂದ್ರೆ ಟೈಮ್ ಇಲ್ಲ ನಮಗೆ, ಆಲ್ರೆಡಿ ಲೇಟ್ ಆಗಿದೆ, ಹಾಗೆ ಇಮಿಡಿಯೇಟ್ ಇನ್ನೊಂದು ಸೆಕೆಂಡ್ ಒಪಿನಿಯನ್ ತಕೊಂಡೆ. ಹಾಗೆ ಡಾಕ್ಟರ್ ಹೇಳಿದ್ರು, ಇದನ್ನು ಲೇಟ್ ಮಾಡುವಾಗಿಲ್ಲ, ಆಲ್ರೆಡಿ ಇದು ತುಂಬಾ ಕಾಂಪ್ಲಿಕೇಶನ್ ವಿಷಯ, ರಿಪೋರ್ಟ್ ವೈಸ್ ತೋರಿಸ್ತಾ ಉಂಟು, ನಾವು ಪ್ರಿಲಿಮಿನರಿ ಟೆಸ್ಟ್ಗಳು ಮಾಡಬೇಕಾಗ್ತದೆ, ಅದನ್ನು ಮಾಡಿ ನಾವು ಸರ್ಜರಿ ಮಾಡಬೇಕಾಗ್ತದೆ. ಇದು ಸರ್ ಯಾವಾಗ ಮಾಡುದು, ಹಾಗೆ ನೆಕ್ಸ್ಟ್ ದಿನ ಸರ್ಜರಿ ಮಾಡುವಂತಾಯ್ತು. ಸರ್ಜರಿ ಮಾಡುವಂತಾಯ್ತು. ಹಾಗೆ ನೀವು ಮಧ್ಯಾಹ್ನ ಅಲ್ಲ ಏನಪ್ಪ ಇದಿಲ್ಲ, ಅದೇ ಏನಪ್ಪ ಅಪ್ ಅಂಡ್ ಡೌನ್ ಮಾಡ್ಲಿಕ್ಕೆ ಕಷ್ಟ, ಮಂಗಳೂರಿಗೆ ಕಷ್ಟ, ಹಾಗಾಗಿ ಅವ್ರು ಡಾಕ್ಟರ್ ಹೇಳಿದ್ರು ಪುತ್ತೂರಿನಲ್ಲಿ ಧನ್ವಂತರಿ ನಾನು ಮಾಡ್ತೇನೆ ಅಂತ ಹೇಳಿದ್ರು. ಸರಿ ಸರ್, ನಿಮಗೆ ಬಿಟ್ಟು, ನನಗೆ ಅವಳು ಸೇಫ್ ಆಗಿ ನನಗೆ ಗುಣ ಆಗಿ ಮನೆಗೆ ಬಂದಾಯ್ತು, ನನಗೆ ಯಾವ ಹಾಸ್ಪಿಟಲ್ ಆದ್ರೂ ನನಗೆ ಅದ್ರಲ್ಲಿ ಏನು ವಿಷಯ ಇಲ್ಲ. ಬಟ್ ಈಗ ಮಂಗಳೂರಿಗೆ ಅಪ್ ಅಂಡ್ ಡೌನ್ ಮಾಡ್ಲಿಕ್ಕೆ ಕಷ್ಟ, ನನಗೆ ಸಣ್ಣ ಮಗನಿಗೆ ಸ್ಕೂಲಿಂದ ಕೆಲಸ ಸಹ ಆಗ್ಬೇಕು, ಈ ಸಣ್ಣ ಮಗುವನ್ನು ಫೀಡಿಂಗಿಗೂ ಆಗ್ಬೇಕು, ಆಚೆ ಈಚೆ ಕರ್ಕೊಂಡು ಹೋಗ್ಬೇಕು, ಆಗ ನಮಗೆ ತಾಪತ್ರೆ ಆಗ್ತದೆ.
ಹಾಗೆ ಎಂತ ತೊಂದರೆ ಇಲ್ಲ, ನಾವು ಸರಿಯಾದ ಟ್ರೀಟ್ಮೆಂಟ್ ನಾವು ಪುತ್ತೂರಲ್ಲಿ ಮಾಡಬಹುದು ಅಂತ ಅವ್ರು ಹೇಳಿದ್ರು. ಸರಿ ಆಯ್ತು ಅಂತ ಹೇಳಿದ್ರೆ ಹಾಗೆ ನೆಕ್ಸ್ಟ್ ದಿವಸ ನಾವು ಅಡ್ಮಿಷನ್ ಮಾಡಿದ್ದು. ಮತ್ತೆ ಮೀನ್ ಟೈಮ್ ಮಧ್ಯಾಹ್ನ ಆಗುವಾಗ ನಾವು ಆಸ್ಪತ್ರೆಗೆ ಅಡ್ಮಿಷನ್ ಆದವು. ನನಗೆ ಸಂಜೆ ಹೊತ್ತಿಗೆ ಅವರಿಗೆ ಸ್ವಲ್ಪ ಬೇಕಾದ ಟೆಸ್ಟ್ಗಳೆಲ್ಲ ಮಾಡಬೇಕಲ್ಲ, ಸಡನ್ ಆಸ್ಪತ್ರೆಗೆ ಬಂದ ಸರ್ಜರಿ ಮಾಡ್ಲಿಕ್ಕೆ ಆಗುದಿಲ್ಲ. ಬೇಕಾದ ಟೆಸ್ಟ್ಗಳು ಮಾಡಿದ್ದು ಸಂಜೆಗೆ ಸರ್ಜರಿ ಅಂತ ಹೇಳಿಕೊಂಡು ಸಂಜೆಗೆ ಸರ್ಜರಿ ಫಿಕ್ಸ್ ಆಯ್ತು. ಹತ್ರ 3:30 4 ಗಂಟೆ ಹೊತ್ತು ಸರ್ಜರಿ ಹಿಡಿತು. ಅವಳು ಮತ್ತೆ ಒಂದು ದಿವಸ ICU ಹಿಡಿದು ನೆಕ್ಸ್ಟ್ ದಿವಸ ನಾವು ವಾರ್ಡಿಗೆ ಶಿಫ್ಟ್ ಆದೆವು. ಅವಳಿಗೆ ಸರ್ಜರಿ ಆಗುವಾಗ ನಮಗೆ ಅದು ಎಂತ ಸಂಗತಿ ನಮಗೆ ಅವಳು ಗೊತ್ತಿಲ್ಲ. ನಮಗೆ ಅಷ್ಟು ದೊಡ್ಡ ಕಲ್ಪನೆ ನಮಗೆ ಶಾಕ್ ಆಗಿದೆ. ಅಷ್ಟು ದೊಡ್ಡ ಮಾಪ್ ಅನ್ನು ಒಬ್ಬರು ಡಾಕ್ಟ್ರು 25 ಜನವರಿಗೆ 23ಕ್ಕೆ ಮಂಗಳೂರಲ್ಲಿ ಸಿಟಿ ಸ್ಕ್ಯಾನ್ ಟೆಸ್ಟ್ ಮಾಡಿರೋದು, 24ಕ್ಕೆ ರಿಪೋರ್ಟ್ ಸಿಕ್ಕಿರುವಂತದ್ದು, 25ಕ್ಕೆ ಸರ್ಜರಿಗೆ ಅಡ್ಮಿಷನ್ ಆದಂತದ್ದು. ಅದನ್ನು ನೋಡಿ ನಮಗೆ ಶಾಕ್. ಇಂಥ ದೊಡ್ಡ ಅವಳು ತಡ್ಕೊಂಡದ್ದು ಹೇಗೆ ಅಂತ ಹೇಳುವಂತ ನಮಗೆ ಕಣ್ಣಲ್ಲಿ ರಕ್ತ ಬಿಟ್ಟು ಎಂತ ಸಹ ಬರ್ಲಿಲ್ಲ ಆ ಸಮಯದಲ್ಲಿ. ಅಷ್ಟರ ಮಟ್ಟಿಗೆ ನಾವು ಸ್ಯಾಟರ್ಡ್ ಆಗಿದ್ದು. ನಾನು ನನ್ನ ಮನೆಯವರು ಎಲ್ಲರೂ ಸಹ ಅಲ್ಲಿದ್ದೆವು. ಅದನ್ನಾಯ್ತಲ್ಲ, ಮತ್ತೆ ICU ಇಂದ ಆಯ್ತು. ICU ಇಂದ ಬಂತು, ಮತ್ತೆ ಬ್ಲಡ್ ಟೆಸ್ಟ್ ಮಾಡ್ಬೇಕಾಗ್ತಾ ಬಂತು ನಮಗೆ. ಅವಳಿಗೆ ಜ್ವರ ಸಹ ಬರ್ತಾ ಇತ್ತು, ಸಣ್ಣಕ್ಕೆ ಜ್ವರ ಸುಧಾಯಿತು. ಬ್ಲಡ್ ಟೆಸ್ಟ್ ಮಾಡುವಾಗ CRP ಲೆವೆಲ್ ಅಂತ ಹೇಳ್ತು. CRP ಲೆವೆಲ್ ಸಾಧಾರಣವಾಗಿ ಒಬ್ಬರು ನಾರ್ಮಲ್ಗೆ 0 to 6 ಬೇಕಾಗುವಂತದ್ದು. ಇವಳಿಗೆ 120 ಇನ್ಫೆಕ್ಷನ್ ಇದೊಂದು 120ರಲ್ಲಿ ಇತ್ತು. ಹಾಗೆ ಕಲ್ಚರ್ ಬ್ಲಡ್ ಟೆಸ್ಟ್ ಮಾಡಿದ್ದು, ಬೇಕಾದಂತ ಎಲ್ಲಾ ನೆಸೆಸಿಟಿ ಟೆಸ್ಟ್ಗಳು ಎಲ್ಲಾ ಟೆಸ್ಟ್ಗಳನ್ನು ಆಯ್ತು. ಅದರಲ್ಲಿ ಸ್ಟೆಫಿಲೋಕೋಕಸ್ ವೈರಸ್ ಅಂತ ಹೇಳುವಂತದ್ದು ರಿಪೋರ್ಟ್ ಅಲ್ಲಿ ಬಂತು. ಸ್ಟೆಫಿಲೋಕೋಕಸ್ ವೈರಸ್ ಇಸ್ ದ ಒನ್ ಆಫ್ ದ ಬಿಗ್ಗೆಸ್ಟ್ ವೈರಸ್ ಈ ಇನ್ಫೆಕ್ಷನ್ ಅಲ್ಲಿ ಆಗುವಂತದ್ದು, ಭಯಂಕರ ಸೀರಿಯಸ್ ವೈರಸ್ ಅಂತ ಆಯ್ತು. ಅದಕ್ಕೆ ನಾರ್ಮಲ್ ಆದಂತ ಆಂಟಿಬಯೋಟಿಕ್ಗಳು ಯಾವುದಂತೂ ನಾಟುದಿಲ್ಲ. ಮತ್ತೆ ಡಾಕ್ಟರ್ ಅವರ ಒಳ್ಳೆ ಅಟೆಂಪ್ಟ್ ಗಳನ್ನು ಮಾಡಿದ್ರು, ಬೇಕಾದಂತ ನೆಸೆಸಿಟಿ ಮದ್ದುಗಳನ್ನು ಕೊಟ್ಟರು. ಆಂಟಿಬಯೋಟಿಕ್ಸ್ ದಿವಸಕ್ಕೆ ಸುಮಾರು ಆಂಟಿಬಯೋಟಿಕ್ಸ್ ಬೇಕಾಯ್ತು, ಡ್ರಿಪ್ ಬೇಕಾಯ್ತು, ಫುಡ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಆಂಟಿಬಯೋಟಿಕ್ ಮತ್ತೆ ಲಂಗ್ಸ್ ಇನ್ಫೆಕ್ಷನ್ ಆಯ್ತು, ಸ್ಯಾಚುರೇಷನ್ ಡೌನ್ ಆಯ್ತು, ಆಕ್ಸಿಜನ್ ಶಾರ್ಟೇಜ್ ಆಯ್ತು, ಬ್ಲಡ್ ಶಾರ್ಟೇಜ್ ಆಯ್ತು, ಬ್ಲಡ್ ಟ್ರಾನ್ಸ್ಮಿಷನ್ ಮಾಡಬೇಕಾಗಿ ಬಂತು, ಆಕ್ಸಿಜನ್ ಬ್ಯಾಕಪ್ ಕೊಡಬೇಕಾಗಿ ಬಂತು. ಲಂಗ್ಸ್ ಫುಲ್ ಕೊಲ್ಯಾಪ್ಸ್ ಆಯ್ತು ಅವಳದ್ದು. ಹಾಗಾಗಿ ಸಿಕ್ಕಾಪಟ್ಟೆ ಕಷ್ಟ ಆಯ್ತು ನಮಗೆ. ಅವಳ ನೋವು ಅದ್ರ ಮನೆಯಿಂದ ಅವಳಿಗೆ ಹೊಟ್ಟೆಯ ನೋವಿತ್ತು, ಸರ್ಜರಿ ಆದಂತದ್ದು ಪ್ಲಸ್ 2 ಸರ್ಜರಿ ಅಲ್ಲ, ಸಿಸೇರಿಯನ್ ಆದಂತದ್ದು ಬೇರೆ, ಅದರ ಸಮಸ್ಯೆಗಳು ಬೇರೆ. ಅದರ ಮೇಲೆ ಆ ಗಾಯದಿಂದ ಇನ್ನೊಂದು ನಮಗೆ ಸರ್ಜರಿ ಬೇಕಾಗಿ ಬಂತು. ಹಾಗೆ ನೋವು, ಅವಳಿಗೆ ಫುಡ್ ಇಲ್ಲ, ಅವಳು ಕಂಗಾಲು, ನಿತ್ರಾಣ, ಡ್ರಿಪ್ಪು, ಆಂಟಿಬಯೋಟಿಕ್ಸ್ ಥ್ರೂ IV ಮೂಲಕ ಕೊಡ್ಬೇಕಾಗ್ತಾ ಬಂತು. ಮಾಡ್ಲಿಕ್ಕೆ ಇಷ್ಟೆಲ್ಲ ಸಮಸ್ಯೆಗಳಾದ ಕಾರಣ ಇನ್ಫೆಕ್ಷನ್ ಲಂಗ್ಸಿಗೆ ಹೋಗಿತ್ತು, ಬ್ಲಡ್ಗೆ ಹೋಗಿತ್ತು. ಎಲ್ಲಾ ಕಡೆ ಬಾಡಿಯಲ್ಲಿ ಎಲ್ಲೆಲ್ಲ ಹೋಗ್ಲಿಕ್ಕೆ ಅದಕ್ಕೆ ದಾರಿ ಉಂಟು, ಆ ಎಲ್ಲಾ ದಾರಿಗಳಲ್ಲಿ ಇನ್ಫೆಕ್ಷನ್ ಆಲ್ರೆಡಿ ಸ್ಪ್ರೆಡ್ ಆಗಿತ್ತು. ರಿಪೋರ್ಟ್ ಆಲ್ಸೋ ಅದನ್ನು ತೋರಿಸ್ತಾ ಇತ್ತು. ನಾವು ಪ್ಯಾರಲ್ ಆಗಿ ರಿಪೋರ್ಟ್ಗಳನ್ನು ಲ್ಯಾಬ್ಗಳಲ್ಲಿ ಟೆಸ್ಟ್ ಮಾಡ್ತಿದ್ವಿ. 2-3 ದಿವಸಕ್ಕೊಮ್ಮೆ ಫ್ರೀಕ್ವೆಂಟ್ ಆಗಿ ನಾವು ಎಲ್ಲಾ ಟೆಸ್ಟ್ಗಳನ್ನು ಮಾಡ್ತಾ ಇದ್ಬೇಕಾಗಿ ಬಂತು. ಖಾಲಿ ಅವಳನ್ನು ನೋಡಿಕೊಂಡು ನಮಗೆ ಬ್ಲಡ್ ಟೆಸ್ಟ್ ಇಲ್ಲದೆ ನಮಗೆ ಯಾವುದನ್ನು ಮಾಡುವಾಗಿರ್ಲಿಲ್ಲ. ಅವಳ ಸಿಚುವೇಶನ್ ಆ ತರ ಕ್ರಿಟಿಕಲ್ ಕಂಡೀಷನ್ ಇತ್ತು. ಹಾಗೆ ಮಾಡಿದ್ರು. ಲಂಗ್ಸ್ ಎಕ್ಸ್ರೇ ಮಾಡ್ಬೇಕಾಯ್ತು. ಲಂಗ್ಸ್ ಎಕ್ಸ್ರೇ ಮಾಡಿದಾಗ ಲಂಗ್ಸ್ ಲೋವರ್ ಲಾಬ್ಸ್ ಎಲ್ಲ ಕೊಲಾಪ್ಸ್ ಆಗಿದೆ ಅಂತ ಬಂತು. ಅದಕ್ಕೆ ಸ್ಪೈರೋಮೀಟರ್ ಎಕ್ಸರ್ಸೈಸ್ ಆಯ್ತು, ಚೆಸ್ಟ್ ಫಿಸಿಯೋಥೆರಪಿ ಆಯ್ತು, ಮತ್ತೆ ಇಂಟೆನ್ಸಿವ್ ಸ್ಪೆಷಲಿಸ್ಟ್ ಗಳಿಂದ ಟ್ರೀಟ್ಮೆಂಟ್ ಬೇಕಾಗಿ ಬಂತು. ಎಲ್ಲಾ ಟ್ರೀಟ್ಮೆಂಟ್ಗಳು ಆಯ್ತು. ಎಲ್ಲ ಟ್ರೀಟ್ಮೆಂಟ್ ಆಗಿ ಅವಳು ರಿಕವರಿ ಆಗ್ತದೆ ಅಂತ ಸ್ವಲ್ಪ ಸ್ಲೋಲಿ, ಅಂದ್ರೆ ಇಷ್ಟು ಆಂಟಿಬಯೋಟಿಕ್ ಕೊಟ್ಟು ಸೆಪ್ಸಿಸ್ ಹೇಳುವಂತ ಬ್ಯಾಕ್ಟೀರಿಯಾ ಅಷ್ಟು ಸುಲಭದಲ್ಲಿ ಹೋಗುವಂತ ಬ್ಯಾಕ್ಟೀರಿಯಾ ಆಗಿರಲಿಲ್ಲ. ಯಾಕಂದ್ರೆ ಅದು ಬಾಡಿ ಎಲ್ಲಾ ಕಡೆಗೆ ಆಲ್ರೆಡಿ ಸ್ಪ್ರೆಡ್ ಆಗಿತ್ತು. ಇವಳ ಜಾಯಿಂಟ್ ಪೇನ್ ಬರ್ಲಿಕ್ಕೆ ಒನ್ ಆಫ್ ದ ರೀಸನ್ ವಾಸ್ ದಟ್ ಬ್ಯಾಕ್ಟೀರಿಯಾ ಇಟ್ ಸೆಲ್ಫ್. ಒಂದೊಂದು ಬೇರೆ ಇದರಲ್ಲಿ ಅಂತ ಬಾಡಿ ಎಲ್ಲಾ ಪಾರ್ಟ್ಗಳಿಗೆ ಹೋದಂತ ಕಾರಣ ಒಂದಾಗಿ ಅವಳಿಗೆ ಸಿವಿಯರ್ ಕಂಡೀಷನ್ಸ್ ಆಯ್ತು. ಮತ್ತೆ ನಾವು ಸಿಟಿ ಸ್ಕ್ಯಾನ್ ಮಾಡಬೇಕಾಗಿ ಬಂತು. ಪುನಃ ಬ್ಲಡ್ ಟೆಸ್ಟ್ ಅಲ್ಲಿ CRP ಕಮ್ಮಿ ಬರ್ತಾನೆ ಇಲ್ಲ. ನಾವು ಮೆಡಿಸಿನ್ಸ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದ CRP ಲೆವೆಲ್ಸ್ 100, 116, 120 CRP ಲೆವೆಲ್ ಹೋಯ್ತು. WBC ಹೈ ಹೋಯ್ತು. ಇಮಿಡಿಯೇಟ್ ಆಗಿ ಡಾಕ್ಟರ್ 1 ನಿಮಿಷ ಕೂಡ ಲೇಟ್ ಮಾಡಲಿಲ್ಲ, ಇಮಿಡಿಯೇಟ್ ಆಗಿ ಸಿಟಿ ಸ್ಕ್ಯಾನ್ಗೆ ಮಾಡಬೇಕಾಯ್ತು. ಡಾಕ್ಟರ್ ಖುದ್ದಾಗಿ ಬಂದು ಸಿಟಿ ಸ್ಕ್ಯಾನ್ ಮಾಡಿಸಿದ್ರು. ಸಿಟಿ ಸ್ಕ್ಯಾನ್ ಮಾಡಿ ಆಗುವಾಗ ಅದರಲ್ಲಿ ಪಸ್ ಫಾರ್ಮೇಶನ್ ಉಂಟು ಅಂತ ಬಂತು. ಇನ್ಫೆಕ್ಷನ್ ಆದಂತದಲ್ಲಿ ಪಸ್ ಫಾರ್ಮೇಶನ್ ಆಗ್ತಾ ಉಂಟು ಅಂತ ಬಂತು. ಪಸ್ ಫಾರ್ಮೇಶನ್ ಅದು ಎಷ್ಟು ಫ್ರೀಕ್ವೆನ್ಸಿ ಉಂಟು ಅಂತ ಅದನ್ನು ಸಿಟಿ ಸ್ಕ್ಯಾನ್ ಅಲ್ಲಿ ರಿಪೋರ್ಟ್ ಬಂತು. ನಾವು ಇದನ್ನು ಲೇಟ್ ಮಾಡುವ ಹಾಗಿಲ್ಲ. ನಾವು ಇಮಿಡಿಯೇಟ್, ಅಂದ್ರೆ ರಾತ್ರಿ ನಾವು ಸಿಟಿ ಸ್ಕ್ಯಾನ್ ಮಾಡಿರೋದು, ಮಾರನೇ ದಿವಸ, ಈಗ ಹಸಿದ ಡೇಟ್ ನನಗೆ ಎಕ್ಸಾಕ್ಟ್ ಈಗ ತಲೆಯಲ್ಲಿ ನನಗೆ ನೆನಪಿಲ್ಲ, ರಿಪೋರ್ಟ್ ನೋಡ್ಬೇಕಷ್ಟೇ. ಇಮಿಡಿಯೇಟ್ ಸಿಟಿ ಸ್ಕ್ಯಾನ್ ಮಾಡಿದ ವೆರಿ ನೆಕ್ಸ್ಟ್ ದಿವಸ ಪಿಕ್ ಟ್ರೈಲ್ ಹೇಳುವ ಸಣ್ಣ ಮೆಥಡ್ ಇಂದ ಸಣ್ಣ ಪೈಪ್ ಹೊಟ್ಟೆಯಲ್ಲಿ ಇದು ಮಾಡಿ ಅಂತ ಪಸ್ ಅನ್ನು ತೆಗಿಬೇಕಾದಂತ ಕೆಲಸವನ್ನು ಅವರು ಸಕ್ಸಸ್ಫುಲ್ ಆಗಿ ಮಾಡಿದ್ರು. ಪಸ್ ಫಾರ್ಮ್ಸ್ ನಮಗೆ 35-40 ml ನಮಗೆ ನಮಗೆ ಡ್ರೈನ್ ಬ್ಯಾಗಿಗೆ ಪಸ್ ಬಂತು. ಪುನಃ ನಾವು ವಾರ್ಡಿಗೆ ಶಿಫ್ಟ್ ಆಯ್ತು. ವಾರ್ಡಲ್ಲಿ ಡ್ರೈನ್ ಬ್ಯಾಗ್ ಕಂಟಿನ್ಯೂಷನ್ ಆಯ್ತು. ಪಸ್ಸಿಗೆ ಬೇಕಾಗಿ ನಾವು ಪುನಃ ಅದನ್ನು ಟೆಸ್ಟ್ಗೆ ಕಲ್ಚರ್ಗೆ ಕಳಿಸಿದ್ವು. ಅದರಲ್ಲಿ ಎಂತ ಉಂಟು, ಬೇರೆ ಬ್ಯಾಕ್ಟೀರಿಯಾ ಫಾರ್ಮೇಶನ್ ಉಂಟು, ಎಂತ ಉಂಟು ಮತ್ತು ಸೆಪ್ಸಿಸ್, ಈ ಸ್ಟೆಫಿಲೋಕೋಕಸ್ ವೈರಸ್ ಅದರ ಸಿವಿಯಾರಿಟಿ, ಅದರ ಒನ್ ಆಫ್ ದ ರೀಸನ್ಸ್ ಅಂತ ಮತ್ತು ರಿಪೋರ್ಟ್ಗಳು ಬಂತು. ಅದರೊಟ್ಟಿಗೆ ಇನ್ನೊಂದು ಸಣ್ಣ ಬ್ಯಾಕ್ಟೀರಿಯಾ ಕ್ಲೆಪ್ಸಿಸ್ ಹೇಳುವಂತದ್ದು ಮೆಡಿಕಲ್ ಟರ್ಮ್ ಅಲ್ಲಿ ಅವರು ಹೇಳ್ತಾರೆ, ಆ ಬ್ಯಾಕ್ಟೀರಿಯಾ ಕೂಡ ಅದರಲ್ಲಿ ಉಂಟು ಅಂತ ಬಂತು. ಸೊ ಅದಕ್ಕೂ ಸಹ ಬೇಕಾದಂತ ಟ್ರೀಟ್ಮೆಂಟ್ ವೆರಿ ಫಾಸ್ಟ್, ಯಾವುದಕ್ಕೂ ಸಹ ಡಿಲೇ ಆಗಲಿಲ್ಲ. ಬೇಕಾದಂತ ಪ್ರಾಪರ್ ಟ್ರೀಟ್ಮೆಂಟ್ ಸೆಪ್ಸಿಸ್ಗೆ ಆಗ್ತಾ ಇರುವಂತ ಸ್ಟೆಫಿಲೋಕೋಕಸ್ಗೆ ಆಗುವಂತ ಟ್ರೀಟ್ಮೆಂಟ್ ನಡೀತಾ ಇತ್ತು. ಕ್ಲೆಸ್ಪಿಯಾ ಹೇಳುವಂತ ಇದಕ್ಕೆ ಆಗುವಂತ ಟ್ರೀಟ್ಮೆಂಟ್ ನಡೀತಾ ಇತ್ತು. ಹಾಗಾಗಿ ಎಲ್ಲಾ ಮದ್ದುಗಳನ್ನು ಅವರು ಬೇಕಾದ ವ್ಯವಸ್ಥೆ ಮಾಡಿ ಆಂಟಿಬಯೋಟಿಕ್ ಅನ್ನು ಹಾಕ್ತಾ ಇದ್ರು.
ಮೀನುವಲ್ಲಿ ಆಂಟಿಬಯೋಟಿಕ್ ಕೊಡ್ಲಿಕ್ಕೆ ಅವಳ ಕೈ ಪಾಪ ಮಾಡಿ ಮಾಡಿ ಐ ಎಲ್ಲ ಫುಡ್ ಇಲ್ಲ, ಆಹಾರ ಇಲ್ಲ, ಲೈಟ್ ಫುಡ್, ನೀರು ಮಾತ್ರ, ಲಿಕ್ವಿಡ್ ಮಾತ್ರ ಸ್ಟಾರ್ಟ್ ಮಾಡ್ಬೇಕಾಗ್ತದೆ ಎಷ್ಟು ಸರ್ಜರಿ ಆದ ನಂತರ. ಆಹಾರ ಗಂಜಿ ನೀರು ರಪ್ಪ ನಾಳೆ ಸರ್ಜರಿ ಆಯ್ತು ಗಂಜಿ ನೀರು ತಕೊಳ್ಳಿ ಅಂತ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಅವಳ ಕೈಯೆಲ್ಲ ಇಷ್ಟಿಷ್ಟು ದಪ್ಪ, ನನ್ನ ಕಾಲಿಗಿಂತಲೂ ದಪ್ಪ, ಇಷ್ಟು ಪಟ್ಟ ದಪ್ಪ ಆಗಿತ್ತು. ದಪ್ಪಾಗಿ ಎಷ್ಟು ಪ್ರಿಕ್ ಮಾಡಿದ್ರು ಸಹ ಬ್ಲಡ್ ಬರ್ತಿಲ್ಲ, ಬ್ಲಡ್ ಎಲ್ಲ ಬಲ್ಜ್ ಆಗಿದೆ ಅಂತ ಲ್ಯಾಬಿನವರಿಗೂ ಸಹ ತುಂಬಾ ಬೇಸರ ಆಯ್ತು. ಎಷ್ಟು ಮಾಡಿದ್ರು ಸಹ ಬ್ಲಡ್ ತೆಗಿಲಿಕ್ಕೆ ಬ್ಲಡ್ ಬರ್ತಾ ಇಲ್ಲ. ಐವಿ ಹಾಕೋದಕ್ಕೆ ಐವಿ ಹಾಕಿದ್ರೆ ಐವಿಯಲ್ಲಿ ಹಾಕಿದ್ರೆ ಒಂದು ಸಲ ಐವಿ ಪ್ಲೈನ್ ಹಾಕಿದ್ರೆ ಅದರಲ್ಲಿ ಒಂದು 100 ml ನದ್ದು ಬಾಟಲ್ ನದ್ದು ಮಾತ್ರ ಆಂಟಿಬಯೋಟಿಕ್ಸ್ NS ಗೆ ಹಾಕಿ ಆಂಟಿಬಯೋಟಿಕ್ ಕೊಡ್ತಾರೆ, ಅಷ್ಟು ಮಾತ್ರ ಹೋಗುದು, ಅಷ್ಟೇ ಬ್ಲಾಕ್ ಆಗ್ತಿತ್ತು ನರ್ವ್, ಅಂದ್ರೆ ಬಲ್ಜ್ ಆದ ಕಾರಣ. ಮತ್ತೆ ಇಮಿಡಿಯೇಟ್ ಆಗಿ ಸೆಂಟ್ರಲ್ ಲೈನ್ ಹಾಕ್ಬೇಕು ಅಂತ ಆಯ್ತು. ಇಮಿಡಿಯೇಟ್ ಆಗಿ ಅವರು ಸಕ್ಸಸ್ಫುಲ್ ಸೆಂಟ್ರಲ್ ಲೈನ್ ಹಾಕಿದ್ರು. ಥ್ರೂ ಸೆಂಟ್ರಲ್ ಲೈನ್ ಅಲ್ಲಿ ಐವಿ ಆಂಟಿಬಯೋಟಿಕ್ಸ್ ಅನ್ನು ಕೊಡ್ತಾ ಇದ್ದೇವೆ. ಈಗ ಸಹ ಮದ್ದು ಹೋಗ್ಕೊಂಡು ಟ್ರೀಟ್ಮೆಂಟ್ ಅವರಿಗೆ ಹಾಸ್ಪಿಟಲ್ ತುಂಬಾ ಸಮ. ಆಲ್ಮೋಸ್ಟ್ ನಾವು 15ನೇ ತಾರೀಕಿನ ಸಂಜೆ ನಾವು ಡಿಸ್ಚಾರ್ಜ್ ಆದದ್ದು. ಸಾಧಾರಣ 22 ದಿವಸ ನಾವು ಹಾಸ್ಪಿಟಲ್ ಇದ್ರು. ಅವಳಿಗೆ ಹಾಸ್ಪಿಟಲ್ ತುಂಬಾ ಸಮಯ ಇದ್ದುಕೊಂಡು ಅದರದ್ದು ಹಾಸ್ಪಿಟಲ್ ಇದ್ದುಕೊಂಡಾಗ ಒಂದೇ ಕಡೆ ಮಲಗಿ ಬ್ಯಾಕ್ ಅಲ್ಲಿ ಬೆಡ್ ಸೋರ್ನೆಸ್ ಅಂತ ಸಮಸ್ಯೆಗಳು ಬಂತು. ಮತ್ತೆ ಸ್ಲೋಲಿ ಸ್ವಲ್ಪ ರಿಕವರ್ ಆಯ್ತು, ಆಂಟಿಬಯೋಟಿಕ್ ಸ್ವಲ್ಪ ಕಮ್ಮಿ ಮಾಡಬಹುದು ಅಂತ ಆದ ಮೇಲೆ ಅವರು ಮನೆಗೆ ಕಳಿಸಿದ್ರು. ಮನೆಯಲ್ಲಿ ಕೂಡ ಆಂಟಿಬಯೋಟಿಕ್ ಈಗ ಸಹ ಕಂಟಿನ್ಯೂ ಆಗ್ತಾ ಉಂಟು ಅಂತ ಡೈಲಿ ನಾವು ಮೆಡಿಕಲ್ ನರ್ಸ್ಗಳನ್ನು ಬಂದು ನಾವು ಆಂಟಿಬಯೋಟಿಕ್ಸ್ ಕಂಟಿನ್ಯೂ ಆಗ್ತಾ ಉಂಟು. ಮೀನ್ ಟೈಮ್ ಡಿಸ್ಚಾರ್ಜ್ ಆದ ಮೇಲೆ ಸಹ ಪುನಃ ರಿವ್ಯೂ ಅಲ್ಟ್ರಾಸೌಂಡ್ ಮಾಡಿದೆವು. ರಿವ್ಯೂ ಅಲ್ಟ್ರಾಸೌಂಡ್ ಮಾಡಿ ಫಸ್ಟಿನ ಫಾರ್ಮ್ ಸ್ವಲ್ಪ ಪಿಕಪ್ ಆಗ್ತಾ ಉಂಟು, ಬಟ್ ಇಟ್ ಸ್ಟಿಲ್ ಟೇಕ್ ಸಮ್ ಮೋರ್ ಟೈಮ್. ರಿಕವರಿ ಆಗ್ತಾ ಉಂಟು, ಇನ್ನು ಸಹ ಮದ್ದು ನಡೀತಾ ಉಂಟು, ಮನೆಯಲ್ಲಿ ಟ್ರೀಟ್ಮೆಂಟ್ ನಡೀತಾ ಉಂಟು. ಈಗ ಲೈಟ್ ಆಗಿ ಎಂತದ್ದು ಗಂಜಿ, ನೀರು, ಹಣ್ಣಿನ ಜ್ಯೂಸು ಅಂತದನ್ನು ಲೈಟ್ ಫುಡ್ ಆಗಿ ಅವರಿಗೆ ತಕೊಳ್ಳಿಕ್ಕೆ ಆಗ್ತದೆ. ಇನ್ನು ಸಹ ನಮಗೆ 1 ರಿಂದ 2 ತಿಂಗಳು ಅವರಿಗೆ ಮೆಡಿಕೇಶನ್ ಮಾಡ್ಬೇಕಂತ ಇದು ಉಂಟು, ಪ್ರಿಸ್ಕ್ರಿಪ್ಷನ್ ಈಗ ಆಲ್ರೆಡಿ ಉಂಟು. ಅಂದ್ರೆ ಅವಳ ಇಮ್ಯುನಿಟಿ ಈಗ ಸಣ್ಣ ಮಗು, ಈಗ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಹೇಗೆಯೋ ಹಾಗೆ ಅವಳ ಶರೀರದ ಇಮ್ಯುನಿಟಿ ಲೆವೆಲ್, ರೆಸಿಸ್ಟೆನ್ಸ್ ಲೆವೆಲ್ ಈಗ ಆ ರೀತಿಯಲ್ಲಿ ಕಂಡೀಷನ್ ಉಂಟು. ಸಾಧಾರಣ 29 kg ವೆಯ್ಟ್ ಕೂಡ ಲಾಸ್ ಆಗಿದ್ದಾಳೆ ಅವಳು ಪೋಸ್ಟ್ ಸಿಸೇರಿಯನ್ ಡೆಲಿವರಿ. ಈಗ ಈ 2 ತಿಂಗಳ ಟೈಮಲ್ಲಿ 28 ರಿಂದ 29 kg ಅವಳು ವೆಯ್ಟ್ ಲಾಸ್ ಆಗಿದ್ದಾಳೆ ಈ ಇನ್ಫೆಕ್ಷನ್ ನ ಕಾರಣದಿಂದಾಗಿ. ಅವಳು 2 ಸಲ ಸಾವಿನ ಬಾಗಿಲನ್ನು ಮುಟ್ಟಿ ಈಚೆ ಬಂದದ್ದು. ನಮಗೆ ಅವಳು ಬದುಕಿದ್ದು ನಮಗೆ ದೇವರು ಮತ್ತೆ ನಿಮ್ಮೆಲ್ಲರ ಸಹ ಜನರ ಮತ್ತೆ ನಮ್ಮ ಫ್ಯಾಮಿಲಿ ಮೆಂಬರ್ಗಳ ದೇವರು ನಮಗೆ ಪುಣ್ಯದ ಫಲ ಅಂತ ನೆನೆಸಿದ್ರು. ಡಾಕ್ಟರ್ ಕೂಡ ಅತ್ಯಂತ ಉತ್ತಮ ರೀತಿಯಲ್ಲಿ ನಮಗೆ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟರು. ಅವರು ಯಾವುದೇ ಬೇಕು ರಿಪೋರ್ಟ್ಗಳು ಆಗ್ಲೂ ಸಹ ಅಷ್ಟೇ, ನಾಳೆ ಮಾಡುವ ನಾಡಿದ್ದು ಮಾಡುವ ಯಾವುದನ್ನು ಮಾಡಲಿಲ್ಲ, ಬೇಕಾದನ್ನೆಲ್ಲ ಆನ್ ಟೈಮ್ ಅಲ್ಲಿ ಮಾಡಿದ ಕಾರಣ ನಾವು ಈ ಕಂಡೀಷನ್ ಅಲ್ಲಿ ಅವಳಿಗೆ ಉಸಿರಾಡುವಂತಾಗಿದೆ. ನಮ್ಮ ಡಿಮಾಂಡ್ ನಮಗೆ ನ್ಯಾಯ ಬೇಕು ಅಂತ ನಾನು ಹೇಳುದು. ನನಗೆ ಇಷ್ಟು ಪೇಷಂಟ್ ಆಗ ಇನ್ನೊಬ್ಬರಿಗೆ ಆಗಬಾರ್ದು. ಯಾವ ಪೇಷಂಟ್ಗಳಿಗಾಗ್ಲಿ ಯಾವ ವ್ಯಕ್ತಿಗಾಗ್ಲಿ ಇಂಥ ಘೋರ ಘಟನೆಗಳು ಯಾವ ಭಾರತ ಸಮಾಜದಲ್ಲಿ ನಡಿಬಾರದು. ನಾವು ಡಾಕ್ಟರ್ ಅಂದ್ರೆ ವೈದ್ಯ ನಾರಾಯಣ ಹರಿದು ನಾವು ಟ್ರೀಟ್ ಮಾಡ್ತೇವೆ. ನನ್ನ ಸೋದರ ಮಾವ ಕೂಡ ಒಂದು ಆಫ್ ದ ಡಾಕ್ಟರ್ ಆಗಿದೆ. ನಾವು ಹೇಗೆ ಡಾಕ್ಟರ್ಗಳು ಬೆಳವಣಿಗೆ ಮಾಡಿಕೊಂಡಿದ್ದಾರೆ, ಹೇಗೆ ಅವರು ಪೇಷಂಟ್ಗಳನ್ನ ಟ್ರೀಟ್ ಮಾಡ್ತಾರೆ, ಅವ್ರ ಕರ್ತವ್ಯ 24 ಗಂಟೆ ಕೂಡ ಇನ್ವಾಲ್ವ್ಮೆಂಟ್ ಇರ್ತಾರೆ. ಅವರು ಅಷ್ಟು ಕೇರ್ಫುಲ್ ಆಗಿ ಪೇಷಂಟ್ಗಳನ್ನ ಮಾಡ್ಬೇಕು. ಯಾಕಂದ್ರೆ ಒಂದು ಜೀವ ಉಳಿಸುವುದು ಶ್ರೇಷ್ಠವಾದ ಕೆಲಸ. ನಮಗೆ ದೇವರು ನಮಗೆ ಜೀವ ಕೊಡ್ತಾರೆ, ಮತ್ತೆ ಹೆಚ್ಚು ಕಡಿಮೆ ಆದ್ರೆ ಡಾಕ್ಟರ್ಗಳೇ ನಮ್ಮ ಜೀವವನ್ನು ಉಳಿಸುವಂತದ್ದು, ಅದು ಪುಣ್ಯದ ಕೆಲಸ. ಅದರಲ್ಲಿ ಎಂತ ಈಗ ಅದನ್ನು ಸರಿಯಾಗಿ ಮಾಡಬೇಕಾದಂಥದ್ದು ಈ ಗೈನಕಾಲಜಿಸ್ಟ್ನವರ ಕರ್ತವ್ಯ ಆಗಿತ್ತಲ್ಲ. ಒಂದು ಇಷ್ಟು ಈಗ ಸಣ್ಣದು ಒಂದು ಸಣ್ಣ, ಎಷ್ಟೇ ಸಣ್ಣದಾಗ್ಲಿ ಅದಕ್ಕೆ ಬೆಲೆ ಉಂಟು. ಹತ್ತಿಯ ಉಂಡೆಯ, ಕತ್ತರಿಯ, ಸೂಜಿಯ ಅದು ಬೇರೆ ವಿಷಯ. ಇಷ್ಟು ದೊಡ್ಡ ಬಟ್ಟೆ ಸಂಜೆ 5:30 6 ಗಂಟೆ ಮಧ್ಯದಲ್ಲಿ ಆದಂತ ಸಿಸೇರಿಯನ್ನು ಇಷ್ಟು ದೊಡ್ಡ ಬಟ್ಟೆ ಒಬ್ಬರಿಗೆ ಕಾಣುದಿಲ್ಲ ಅಂತ ಹೇಳಿ ಆದ್ರೆ ಅದು ಸೈಡಲ್ಲಿ ಇಟ್ಟಿರ್ಲಿಕ್ಕೂ ಸಾಕು, ಹೊಟ್ಟೆಯಲ್ಲಿ ಇಟ್ಟಿರ್ಲಿಕ್ಕೂ ಸಾಕು, ನರ್ಸ್ ಇಟ್ರ ಹೆಡ್ ನರ್ಸ್ ಇಟ್ರ ಅದು ನಮಗೆ ಯಾರಿಗೂ ಗೊತ್ತಿಲ್ಲ. ನಾವು ಅವರು ಓಟಿ ಒಳಗಾದ್ರೂ ನಾವು ಕೈ ಕಟ್ಟಿದ್ದೇವರಲ್ಲಿ ಹುಷಾರಾಗಿ ಬರಲಿ, ಡೆಲಿವರಿ ಆಗಿ ಬರಲಿ ಅಂತ ನಾವು ಮಾತ್ರ ಪ್ರಯೋಜನ. ನಾವು ನಮ್ಮ ಎಲ್ಲವನ್ನೂ ಡಾಕ್ಟರ್ ಮೇಲೆ ಬಿಟ್ಟು ಬಿಡುವಂಥದ್ದು. ಆಗ ಅದನ್ನು ನೋಡುವಂತ ಒಂದು ಸರಿಯಾದ ಕ್ಯಾರ್ ತಗೊಳ್ಳುವಂತ ವ್ಯವಸ್ಥೆಗಳನ್ನು ಡಾಕ್ಟರ್ ಮಾಡಬೇಕಲ್ಲ. ನಾವು ಓಟಿ ಒಳಗೆ ಹೋಗಿ ಎಂತ ಆಗ್ತದೆ ನಮಗೆ ನೋಡುವಂತ ಇದು ಉಂಟಾ ಅಥವಾ ನಮಗೆ ಕೂಡ್ತದ ಮಾಡ್ಲಿಕ್ಕೆ? ನಾವು ಕಣ್ಣು ಮುಚ್ಚಿ ಬ್ಲೈಂಡ್ಲಿ ಅವರು ನಂಬೋದಲ್ಲ. ಅದಕ್ಕೆಲ್ಲ ವೈದ್ಯ ನಾರಾಯಣ ಹರಿ ಅಂತ ಹೇಳುದು. ಅದು ಆಗ್ಲಿ. ಅಲ್ಟ್ರಾಸೌಂಡ್ 10 ಸೆಂಟಿಮೀಟರ್ ಮಾಸ ಇತ್ತು. ಇವರು ನಾನು 5,000 ಡೆಲಿವರಿ ಮಾಡಿದ್ದೇನೆ, ನನಗೆ 20 ವರ್ಷ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳ್ತಾರೆ. 10 ಸೆಂಟಿಮೀಟರ್ ಮಾಸು ಬರುವಾಗ ಈಗ ನನಗೆ ಬಂದಂತ ನಾನು 2-3 ಒಪಿನಿಯನ್ ತಕೊಂಡ ಪ್ರಕಾರ 10 ಸೆಂಟಿಮೀಟರ್ ಮಾಸು ಹೇಳುವಾಗ ಅದನ್ನು ಹೆಮಟೋಮ ಮತ್ತೊಂದು ಹೇಳಿಕೊಂಡು ನೆಗ್ಲೆಕ್ಟ್ ಮಾಡುವಂತ ಕೇಸೇ ಆಗಿರ್ಲಿಲ್ಲ ಇದು ಅಂತ. ಅಲ್ಲಿ ಕೂಡ ಅವರು ಗೋಷ್ಪರಿತನ ತೋರಿಸಿದ್ರು ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾನು DHO ಗೆ ಕಂಪ್ಲೇಂಟ್ ಕೊಟ್ಟಿದ್ದೇನೆ. DHO ಅವರು ನನ್ನ ಹತ್ರ ಮಾತಾಡಿದ್ದಾರೆ. ಅವರು ಹೊರಗಡೆ ಇದ್ದಾರೆ ಅಂತ, ಊರಿನಿಂದ ಹೊರಗಡೆ ಇದ್ದೇನೆ, ಆದಷ್ಟು ಬೇಗ ಬಂದು ನಮ್ಮನ್ನು ಭೇಟಿ ಆಗ್ತೇನೆ, ಮತ್ತೆ ಇದಕ್ಕೆ ಬೇಕಾದಂತ ಎಲ್ಲಾ ಕ್ರಮಗಳನ್ನು ಕೈಗೊಳ್ತೇನೆ ಅಂತ ಅವ್ರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಮತ್ತೆ PG ಪೋರ್ಟಲ್ ನಲ್ಲಿ ಕೂಡ ಗ್ರೀವೆನ್ಸ್ ಸಲ್ಲಿಸುತ್ತಾ ಕಂಪ್ಲೇಂಟ್ ನಾನು ರಿಜಿಸ್ಟ್ರೇಷನ್ ಮಾಡಿದ್ದೇನೆ. ಮತ್ತೆ ಪೊಲೀಸ್ನವರ ಹತ್ರ ಕೂಡ ನಾನು ತಿಳಿಸಿದ್ದೇನೆ, ಅವರಿಗೆ ಸಹ ಕಂಪ್ಲೇಂಟ್ ಕಾಪಿಯನ್ನು ಕೊಟ್ಟಿದ್ದೇನೆ. FIR ಮಾಡಬೇಕು ಅಂತ ಹೇಳಿ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದೇನೆ. ನನಗೆ ಬೇಕಾದಂತ ಕಾನೂನು ಕ್ರಮಗಳನ್ನು ಕೈಗೊಳ್ಬೇಕು ಇದರ ಮೇಲೆ. ಇದು ಇನ್ನೊಬ್ಬರಿಗೆ ಆಗ್ಬಾರ್ದು, ಯಾವ ವ್ಯಕ್ತಿಗಳಿಗೂ ಸಹ ಇದಾಗಬಾರ್ದು. ಈ ನೋವು ಕನ್ಸ್ಯೂಮರ್ ಫೋರ್ಗೂ ಸಹ ನಾನು ಕಂಪ್ಲೇಂಟ್ ಮಾಡಿದ್ದೇನೆ. ಮೆಡಿಕಲ್ ಬೋರ್ಡ್ಗೆ ಕಂಪ್ಲೇಂಟ್ ಅಂದ್ರೆ ನನಗೆ ಪುತ್ತೂರು ಬಿಟ್ಟು ನನಗೆ ಹೊರಗಡೆ ಹೋಗಿ ಕಂಪ್ಲೇಂಟ್ ಅನ್ನು ಇನ್ ಪರ್ಸನ್ ಯಾರಿಗೆ ಕೊಡುವ ಸ್ಥಿತಿಯಲ್ಲಿ ಇಲ್ಲ. ನನಗೆ ನನ್ನ ಸಣ್ಣ ಮಗುವನ್ನು ಶಾಲೆಗೆ ಬಿಡಬೇಕು, 3:30 ನನಗೆ ಕರ್ಕೊಂಡು ಬರಬೇಕು, ಪ್ಲಸ್ ಇವಳಿಗೆ ಟ್ರೀಟ್ಮೆಂಟ್ ಆಗ್ತಾ ಉಂಟು. ನಾನು ಅವಳನ್ನು ಬಿಟ್ಟು ಹೋಗುವಂತದ್ದು ಹೇಗೆ? ಅವಳನ್ನು ಬಿಟ್ಟು ನನಗೆ ಹೋದ್ರೆ ಟ್ರೀಟ್ಮೆಂಟ್ ನಾನು ಅವ್ರನ್ನ ಕರ್ಕೊಂಡು ಬರಬೇಕು, ಮೆಡಿಕೇಶನ್ ಮಾಡಬೇಕು.
ಆಗ ಊರು ಬಿಟ್ಟು ಹೋಗಿ ನಾನು ಹೊರಗೆ ಮೇಲೆ ಜಿಲ್ಲಾ ಕೇಂದ್ರಗಳಿಗೆ ಆಗಲಿ ರಾಜ್ಯದ ಕೇಂದ್ರಗಳಿಗೆ ಹೋಗಿ ನಾನು ಮುಖತನಿಗೆ 2-3 ದಿವಸಗಳ ಸಮಯ ಹೊಸಬೇಕಾಗ್ತದೆ. ನಾನು ಇಲ್ಲಿ ಹೋಗ್ಬೇಕು, ಗಂಟೆಗಟ್ಟಲೆ ಪ್ರಯಾಣ ಉಂಟು. ನಾನು ಈ ಸಂದರ್ಭದಲ್ಲಿ ನಾನು ಹೋಗಿ ಮುಖತನ ಅವ್ರಿಗೆ ಹೇಳಿದ್ದೇನೆ ಕೂಡ, ನನಗೆ ಈಗ ಮುಖತವಾಗಿ ನಿಮ್ಮನ್ನು ಭೇಟಿಯಾಗಿ ಕಂಪ್ಲೇಂಟ್ ಕೊಡುವಂತ ಸ್ಥಿತಿಯಲ್ಲಿ ನಾನು ಇಲ್ಲ. ನನಗೆ ಇವರೊಟ್ಟಿಗೆ ನನ್ನ ಕೇರ್, ನನ್ನ ನೆಸೆಸಿಟಿ, ನನ್ನ ಪ್ರೆಸೆನ್ಸ್ ಇವಳಿಗೆ ಅಗತ್ಯ ಉಂಟು. ಹಾಗಾಗಿ ಅವರ ಅಫಿಷಿಯಲ್ ಅಡ್ರೆಸ್ ಗಳಿಗೆ ನಾನು ವಿತ್ ಡಾಕ್ಯುಮೆಂಟ್ಸ್ ನಾನು ಇಮೇಲ್ ಕಂಪ್ಲೇಂಟ್ ಅನ್ನು ಕೂಡ ಕಳಿಸಿದ್ದೇನೆ. ಯಾವುದು ಅಲ್ಲ, FIR ಗೆ ನಾವು ಪೊಲೀಸ್ ಇನ್ಸ್ಪೆಕ್ಟರ್ ಗಳ ಹತ್ರ ನಾವು ಮಾತಾಡಿದ್ದೇನೆ, ಅವರಿಗೆ ಕಂಪ್ಲೇಂಟ್ ಕಾಪಿ ಕೊಟ್ಟಿದ್ದೇನೆ, ಅವರಿಗೆ ಡಾಕ್ಯುಮೆಂಟ್ ಕೊಟ್ಟಿದ್ದೇನೆ, ನಮಗೆ ಎಂತೆಲ್ಲ ಕಷ್ಟ ನಷ್ಟಗಳು ಸಮಸ್ಯೆಗಳಾಗಿದೆ ಅಂತ ಅವರಿಗೆ ವಿವರಣೆಯನ್ನು ಕೊಟ್ಟಿದ್ದೇನೆ. ಅವರಿಗೆ ಕೂಡ ಭಾರಿ ಆಶ್ಚರ್ಯ ಆಗಿದೆ, ಇಷ್ಟು ದೊಡ್ಡ ವಿಷಯ ನಮ್ಮಲ್ಲಿ ನಡೆದಂತದ್ದು, ಭಾರಿ ಒಂದು ಜೀವಕ್ಕೆ ಬೆಲೆ ಇಲ್ಲುವಂತ ಅವರು ಕೂಡ ಅವರ ಎಂತ ಇದನ್ನು ನಮಗೆ ವ್ಯಕ್ತಪಡಿಸಿದ್ದಾರೆ, ಕಳವಳಿಯನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಮತ್ತೆ ಅದಕ್ಕೆ ಬೇಕಾದಂತ FIR ಗಳಲ್ಲಿ ಯಾವುದೇ ಕ್ರಮಗಳಿಗೆ ಹೈಯರ್ ಆಫೀಸರ್ಗಳ ಹತ್ರ ಮಾತಾಡಿ ನಾನು ನಿಮಗೆ ತಿಳಿಸ್ತೇನೆ ಅಂತ ಕೂಡ ನನಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಈಗ ಸಣ್ಣದು, ಈಗ ಅಲ್ಟ್ರಾಸೌಂಡ್ ಅಲ್ಲಿ 10 ಸೆಂಟಿಮೀಟರ್ ಮಾಸ್ ಇತ್ತು, ರಿವ್ಯೂ ಅಲ್ಟ್ರಾಸೌಂಡ್ ಅಲ್ಲಿ ಕೂಡ ತುಂಬಾ ಡಿಫರೆನ್ಸ್ ಬರಲಿಲ್ಲ. ಈಗ ಬಂದಿದೆ ಲೆಂತ್ ವಿಡ್ತ್ ಬ್ರೆಡ್ತ್ ಅಂತ ನಾವು ಹೇಳ್ತೇವೆ. ಲೆಂತ್ ವಿಡ್ತ್ ಬ್ರೆಡ್ತ್ ಅನ್ನು ನೋಡ್ಲಿಕ್ಕೆ ಆಗುವಾಗ ಅದರಲ್ಲಿ ಖಾಲಿ ಒಂದು ಡೈಮೆನ್ಷನ್ ನೋಡಿ, ಫಸ್ಟಿಗೆ 10 × 10 × 8 ಸೆಂಟಿಮೀಟರ್ ಬಂದಿದೆ 19ನೇ ತಾರೀಕು ಡಿಸೆಂಬರ್ಗೆ. 30ನೇ ತಾರೀಕಿನ ಇದರಲ್ಲಿ 9, 8, 8 × 6 ಬಂದಿದೆ. ಒಂದು ಪಾಯಿಂಟ್ ಮಾತ್ರ ನೆಗ್ಲೆಜಿಬಲ್ ಬಂದಂತ ವಿಷಯ. ಅಲ್ಲಿ ಕೂಡ ಅವರಿಗೆ ಅಲಾರಾಮಿಂಗ್ ಇತ್ತು. ಈಗ 19ನೇ ತಾರೀಕು ಡಿಸೆಂಬರ್ 2ನೇ ತಾರೀಕಿಗೆ ಡಿಸ್ಚಾರ್ಜ್ ಆದಂತದ್ದು 17 ದಿವಸ ಆದದಷ್ಟೇ. ಈಗ ಅಷ್ಟು ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ಇರುವಂತವರಿಗೆ 15 ದಿವಸದಲ್ಲಿ ಹೆಮಟಾಮ ಇಷ್ಟು ದೊಡ್ಡ ಸೈಜ್ ಆಗ್ಲಿಕ್ಕಿಲ್ಲ ಹೇಳುವಂತ ಒಂದು ಇದು ಬೇಕಿತ್ತಲ್ಲ ಅಂತ ನನ್ನ ಕಳವಳಿ. ಈಗ ಕಂಡು ನಮಗೆ ಸರಿ 2 ತಿಂಗಳು ಆದ ಮೇಲೆ ಡಬ್ಬ ಅಂತ ಇದಾದಂತ ಘಟನೆಗಳಲ್ಲ. 15 ದಿವಸದಲ್ಲಿ ಇಲ್ಲಿ ಅಲ್ಟ್ರಾಸೌಂಡ್ ನಮಗೆ ಗೊತ್ತುಂಟ, ನಾವು ಮೆಡಿಕಲ್ ನಲ್ಲಿ ನಾವು ಡಾಕ್ಟರ್, ನಾವು ಸ್ಕ್ಯಾನಿಂಗ್ ನಾವು ಮಾಡ್ತೇವೆ, ನಮಗೆ ಗೊತ್ತಿಲ್ಲಲ್ಲ. ನಾನು ಸಾಮಾನ್ಯ ಕೃಷಿಕ, ನನಗೆ ಅದರ ಬಗ್ಗೆ ಹೇಗೆ ಗೊತ್ತಾಗ್ಬೇಕಂತ, ಇದು ಇಷ್ಟು ದೊಡ್ಡ ಮಾಸ್ ಇದ್ರೆ ಇದು ಬಟ್ಟೆ, ಇದು ಕತ್ತರಿಯ, ಇದು ಎಂತ ಅಂತ ಹೇಳುದು ನಮಗೆ ಅದರ ಅವೇರ್ನೆಸ್ ಉಂಟಾ? ನಮಗೆ ಅದರ ಅವೇರ್ನೆಸ್ ಇಲ್ಲ. ನಾವು ಡಾಕ್ಟರ್ ಅಂತ ಹೇಳ್ತೇವೆ, ಅದನ್ನ ನಾವು ನಂಬಬೇಕಾದಂತದ್ದಲ್ಲ. ನಮಗೆ ಹೊಟ್ಟೆಯನ್ನು ತೆಗೆದು ನೋಡುವಂತ ದೇವರು ಯಾವುದೇ ರೀತಿಯಿಂದ ನಮಗೆ ಕೊಡ್ಲಿಲ್ಲ. ಇದ್ರಲ್ಲಿ ಕಾಣ್ತಾ ಇತ್ತಲ್ಲ, ಅಲ್ಲಿಯೂ ಸಹ ಅವರು ಘೋಷಣೆ ಮಾಡಿದ್ರು ಅಂತ. ಈಗ ಅಲ್ಲಿ ಆದ್ರೂ ಅವ್ರಿಗೆ ಎಚ್ಚೆತ್ತುಕೊಂಡ್ರೆ ಇವಳ ಜೀವ ಇಷ್ಟು ನಾವು ಪೇಚಾಡುವ ಪರಿಸ್ಥಿತಿಗೆ ಬರ್ಲಿಲ್ಲಲ್ಲ. ಮಕ್ಕಳು ನನ್ನ ಹತ್ರ ಕೇಳ್ತಾರೆ, ಅಮ್ಮ ನಾನು ಮಾತಾಡ್ಲಿಕ್ಕೆ ಆಗುದಿಲ್ಲ, ಅಮ್ಮ ನಾನು ನೋಡ್ಲಿಕ್ಕೆ ಆಗುದಿಲ್ಲ. ಮೊನ್ನೆ ಪುನಃ ರಿವ್ಯೂಗೆ ನಾವು ಮನೆಯಿಂದ ಹೊರಡ್ಲಿಕ್ಕೆ ಆಗುದಿಲ್ಲ, ನನ್ನ ಮಗ ಕೇಳ್ತಾನೆ, ಅಮ್ಮ ನೀನು ಹೋದ್ರೆ ಬರುದೇ ಯಾವಾಗಮ್ಮ ಅಂತ ಕೇಳ್ತಾರೆ. ಕಣ್ಣ ನೀರಿನಲ್ಲಿ ಎಂತ ಅಂತ ಹೇಳ್ಬೇಕು, ನನಗೆ ಎಂತ ಉತ್ತರ ಕೊಡ್ಬೇಕು? ಶಾಲೆ ಇಟ್ಟಿರ್ತಾರೆ, ಅಮ್ಮ ನಾಳೆ ಬರ್ತಾರೆ ಮನೆಗೆ, ಅಮ್ಮ ನಾಳೆ ಬರ್ತಾರೆ ಅಂತ ಅವ್ನು ಹೇಳ್ತಿದ್ದ. 2-3 ದಿವಸಗಳ ದುಡ್ಡು ಕೇಳಿದ್ರೆ ಅವ್ನು ಹೇಳುದಿಲ್ಲ, ಯಾಕಂದ್ರೆ ಅಮ್ಮ ಬರುವಂತ ಇವತ್ತು ಬರ್ತಾಳೆ ನಾಳೆ ಬರ್ತಾ ಅವನು ಕಾದುಕೊಂಡಿದ್ದಾನೆ. ದಿವಸ ಮುಂದೆ ಮುಂದೆ ಹೋಗ್ತಾ ಉಂಟು ಇವಳ ಕಂಡೀಷನ್ ಅಲ್ಲಿ. ಅದಕ್ಕೆ ಯಾರ ನೋವಿಗೆ ಪರಿಹಾರ ಮಾಡ್ತಾರೆ? ಈಗ ಸ್ವಂತ ಅವರ ಮಗಳು ಸೊಸೆಗಳಿಗೆ ಆದ್ರೆ ಅದು ನೋವು ಗೊತ್ತಾಗುದಲ್ಲ. ಇನ್ನೊಬ್ಬರಿಗೆ ಆ ಪೇಷಂಟ್ ಬರ್ತಾರೆ, ಟ್ರೀಟ್ಮೆಂಟ್ ಆಗ್ತದೆ, ದುಡ್ಡು ತಕೊಳ್ತೇವೆ, ಮುಗೀತದೆ, ಮನೆಗೆ ಹೋಯ್ತು, ಕೈ ತೊಳೆದ್ರೆ ಆಗ್ತದ? ಒಬ್ರು ಜೀವಕ್ಕೆ ಬೆಲೆ ಬೇಕಲ್ಲ. ಅದೊಂದು ಹೆಣ್ಣು ಮಗುವಿನ ಜೀವ, ಹೆಣ್ಣು ಮಗುವಿನ ಜೀವವೇ ಅಲ್ಲ. ಅದು ಬೇರೆ ಡೆಲಿವರಿ ಆದಂತು ಎಷ್ಟು ಜಾಗ್ರತೆಯಲ್ಲಿ ಜಾಲತಾಣ ಮಾಡಬೇಕು ಅಂತ ಹೇಳುವಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ, ಲೋಕಕ್ಕೆ ಗೊತ್ತುಂಟು. ಡೆಲಿವರಿ ಆದವರಿಗೆ ಬಾಣಂತನ ಅಂತ ನಮ್ಮ ಭಾಷೆಯಲ್ಲಿ ಹೇಳ್ತೇವೆ. ಬಾಣಂತನ ಎಷ್ಟು ಅಮೂಲ್ಯವಾದದ್ದು, ಅದು ಎಷ್ಟು ಸರಿಯಾಗಿ ನಡಿಬೇಕು. ಅದರಲ್ಲಿ ಇಂಥ ಲೋಪದೋಷಗಳ ಈಗ ಮುಂದೆ ಅವಳ ಜೀವಕ್ಕೆ ಎಂತ ಆದಿತ್ತು. ಈಗ ಇಷ್ಟು ಮೆಡಿಸಿನ್ ಅವಳಿಗೆ ಬೇಕಾಗಿ ಬಂತು. ಈಗ 29 kg ಸಪುರಾಗಿದ್ದಾಳೆ. ಶರೀರದಲ್ಲಿ ಯಾವುದೇ ನ್ಯೂಟ್ರಿಷನ್ಸ್ ಆಗಲಿ, ಪೌಷ್ಟಿಕಾಂಶಗಳಿಗೆ ಯಾವುದು ಇಲ್ಲ. ಅದೆಲ್ಲ ಇನ್ನು ಪಿಕಪ್ ಆಗಿ ಸಣ್ಣ ಮಗು, ಈಗ ಹುಟ್ಟಿದಂತ ಸಣ್ಣ ಮಗು ಅವಳೀಗ. ಅದನ್ನು ಬರ್ಬೇಕಾದ್ರೆ ಎಷ್ಟು ಸಮಯ ಬೇಕಾದಿತ್ತು? ಅಥವಾ ಇಂದಿನ ಸೈಡ್ ಇಫೆಕ್ಟ್ಸ್ ಮುಂದೆ ಎಂತ ಆದಿತ್ತು ಅವಳ ಜೀವನದಲ್ಲಿ ಹೇಳೋದಕ್ಕೆ ಯಾರು ಅದಕ್ಕೆ ಹೇಳಲಿಕ್ಕೆ ಸಾಧ್ಯ ಉಂಟು? ಅಥವಾ ಅವಳು ಅನುಭವಿಸಿದ ಮಾನಸಿಕ ನೋವು, ಅವಳು ಅನುಭವಿಸಿದ ಫಿಸಿಕಲ್ ನೋವು, ಅದಕ್ಕೆ ಹೇಗೆ ನಾವು ಮಾತಾಡೋದು? ಅದಕ್ಕೆ ಉತ್ತರ ಉಂಟಾ? ನನಗೆ ವೈದ್ಯರ ಮೇಲೆ, ನನಗೆ ವೈದ್ಯರು ಮತ್ತೆ ಆಸ್ಪತ್ರೆ, ಪುತ್ತೂರು ಸಿಟಿ ಹಾಸ್ಪಿಟಲ್ ಆಸ್ಪತ್ರೆ ಮೇಲೆ ನನ್ನ ಅಸಮಾಧಾನ. ಡಾಕ್ಟರ್ ಅನಿಲ್ ಅವರು ಗೈನಕಾಲಜಿಸ್ಟ್, ಅವರು ಸಿಸೇರಿಯನ್ ಮಾಡಿರುವಂತದ್ದು, ನೇರ ಹೊಣೆಗಾರರು ಅವರು ಆಗಿರ್ತಾರೆ, ಆಸ್ಪತ್ರೆ ಕೂಡ ಹೊಣೆಗಾರ ಆಗ್ತಾರೆ. ಯಾರು ನಮಗೊಂದು ಇದಕ್ಕೆ ಇಲ್ಲಲ್ಲ. ಈಗ ನಮಗೆ ಪುತ್ತೂರು ನಾವು ಆಸ್ಪತ್ರೆಗೆ ಹೋಗ್ತೇವೆ, ನಮ್ಮ ರಕ್ಷಣೆಗಾಗಿ ಹೋಗೋದು, ನಮಗೆ ಟ್ರೀಟ್ಮೆಂಟ್ಗೆ ಕಾಯಿಲೆಗೆ ಬೇಕಾಗೋದು, ಅವರೇ ಅಸಡ್ಡೆ ಮಾಡ್ತಾರೆ ಅಂತ ಹೇಳಿ ಆದ್ರೆ ಬೇಡ. ಈಗ ಬಾಯಿ ಮಾತಲ್ಲ, ರಿಪೋರ್ಟ್ ಉಂಟಲ್ಲ, ಅಲ್ಟ್ರಾಸೌಂಡ್ ರಿಪೋರ್ಟ್ ತೋರಿಸ್ತಾ ಇತ್ತಲ್ಲ, ಯಾಕೆ ಇದು ಮಾಡ್ಲಿಲ್ಲ? ಅದನ್ನು ಮಾಡ್ಬೇಕಿತ್ತಲ್ಲ. ಯಾಕಂದ್ರೆ ಕ್ಯಾರ್ ಬೇಕಿತ್ತು ಅಂತ ಹೇಳ್ತಾ ಇರೋದು ನಾನು. ಈಗ ಈಗ ಮಧ್ಯರಾತ್ರಿ 1 ಗಂಟೆ 2 ಗಂಟೆಗೆ ಸಿಸೇರಿಯನ್ಗೆ ಹೊರಟಂತದ್ದಲ್ಲ, ಅಥವಾ ಅವರಿಗೆ ಒತ್ತಡದಲ್ಲಿ ಅಲ್ಲಿ 1000 ಗಟ್ಟಲೆ ಅಥವಾ ಎಷ್ಟೋ ಸಂಖ್ಯೆಗಳ ಪೇಷಂಟ್ಗಳು ಕಾಯ್ತಾ ಇದ್ದಾರೆ, ಗಡಿಬಿಡಿಲಾಗಬೇಕು, ಇನ್ನೊಂದು ಎಮರ್ಜೆನ್ಸಿ ಕೇಸ್ ಬಂದಿದೆ, ಟಪ್ಪ ಆಗ್ಬೇಕು, ನನ್ನ ಗಡಿಬಿಡಿ. ಅಲ್ಲಿ ಗಡಿಬಿಡಿ ಮಾಡ್ಲೇಬಾರ್ದು. ಇನ್ನೊಂದು ಕೇಸ್ ಇದ್ರೆ ಅದಕ್ಕೆ ಬೇಕಾದಂತ ಸೂಕ್ತವಾದ ಬದಲಿ ವ್ಯವಸ್ಥೆಗಳು ನಾವು ಮಾಡ್ಬೇಕಾಗ್ತದಲ್ಲ. ಅಲ್ಲಿ ಇನ್ನೊಂದು ಪೇಷಂಟ್ ಇಲ್ಲಿ ರಪ ತೆಗೆದು ನಾವು ಕೊಯ್ದು ಕತ್ತರಿಯಲ್ಲಿ ಸ್ಟಿಚ್ ಮಾಡ್ಲಿಕ್ಕೆ ಆಗ್ತದ? ಅದನ್ನು ಅವರು ಕೂಲಂಕಷವಾಗಿ ನೋಡ್ಬೇಕಿರ್ಲಿಲ್ವಾ? ವಿಚಾರಣೆ ಮಾಡ್ಬೇಕಿರ್ಲಿಲ್ವಾ? ಯಾವುದಕ್ಕೂ ಅದಕ್ಕೆ ಉತ್ತರ ಇಲ್ಲ, ಉಡಾಫೆ ಉತ್ತರ ಅಂತ ಹೇಳಿದರೆ
ಅದಕ್ಕೆ ಬೆಲೆ. ನಾಳೆ ಇನ್ನೊಬ್ಬರ ಜೀವಕ್ಕೆ ಆಗ್ತದೆ. ಇವಳು ಬದುಕಿದ್ದು ನಮ್ಮ ಪುಣ್ಯ. ಜೀವ ಹೋಗ್ತಾರೆ, ಜೀವ ಡಾಕ್ಟರ್ ತರ್ತಿದ್ರ, ಆಸ್ಪತ್ರೆ ತರ್ತಿದ್ರ, ಅಥವಾ ಈಗ ನನ್ನ ಯಾರು ನಮಗೆ ಬೇಕಾದಷ್ಟು ಜನ ಪ್ರಾರ್ಥನೆ ಮಾಡಿದ್ದಾರೆ, ಅವಳು ಒಮ್ಮೆ ಹುಷಾರಾಗಿ ಮನೆಗೆ ಬರ್ಲಿ ಅಂತ ನನ್ನ ಮನೆಯವರು ಪ್ರಾರ್ಥನೆ ಮಾಡಿದ್ದಾರೆ, ನನ್ನ ಫ್ರೆಂಡ್ಸ್ ಸರ್ಕಲ್ ಅವರು ಪ್ರಾರ್ಥನೆ ಮಾಡಿದ್ದಾರೆ, ಪುತ್ತೂರು ಸಮಾಜ ಪ್ರಾರ್ಥನೆ ಮಾಡಿದೆ. ಎಷ್ಟು ದೇವರು, ಎಷ್ಟು ಭೂತ ಸ್ಥಾನಕ್ಕೆ ಹರಕೆ ಹೊತ್ತಿದೆ, ಎಷ್ಟು ಕೈ ಮುಗ್ದಿದೆ ಹೇಳೋದಕ್ಕೆ ಲೆಕ್ಕ ಮಿನಿಲ್ಲ. ಯಾವ್ದು ಆಗ್ತಿತ್ತ? ಜೀವ ಹೋಗ್ತಿದ್ರೆ ಯಾರು ತಂದು ಕೊಡ್ತಿದ್ರ? ಜೀವಕ್ಕೆ ಒಂದು ಎಂತ ಹೇಳ್ಬೇಕು ನಾವು ಅದಕ್ಕೆ? ಆಗಿದ್ರೆ ಜೀವದೊಟ್ಟಿಗೆ ಆಟ ಆಡೋದು ವೈದ್ಯರ ಕೆಲಸ ಅಂತ ಕೇಳ್ತಾ ಇರೋದು ನಾವು. ಅಂತ ನೆಗ್ಲಿಜೆನ್ಸ್ ಯಾರ ಮೇಲೂ ಆಗ್ಬಾರ್ದು ಅಂತ. ಈಗ ನಾವು ಅಪರೂಪದಲ್ಲಿ ಎಂತ ಒಂದು ಘಟನೆಗಳು ನಡೀತು, ಇದು ಇಷ್ಟು ದೊಡ್ಡಂತದ್ದು ವಿಷಯಗಳು. ಅದರಲ್ಲಿ ಮೆಡಿಕಲ್ ನೆಗ್ಲಿ, ಇದು ಡೆಲಿಬರೇಟ್ ಮೆಡಿಕಲ್ ನೆಗ್ಲಿಜೆನ್ಸಿ. ಈಗ ಸಣ್ಣ ತಪ್ಪಿನಿಂದ ಆದಂತದ್ದಲ್ಲ. ಇದನ್ನ ನಾನು ಹೇಳ್ಬೇಕಂದ್ರೆ ಕಂಪ್ಲೀಟ್ ಡೆಲಿಬರೇಟ್ ಮೆಡಿಕಲ್ ನೆಗ್ಲಿಜೆನ್ಸಿ ನಾನು ಹೇಳ್ತೇನೆ. ಇದಕ್ಕೆ ಎಂತ ಅಂತ ಉತ್ತರ ಕೊಡ್ಬೇಕು ನಾನು? ಅವಳ ಜೀವ ಉಳಿದದ್ದು ನಮ್ಮ ಸೌಭಾಗ್ಯ. ಅವಳಿಗೆ ಉಸಿರಾಡ್ತಾ ಇದ್ದಾಳೆ, ಮಕ್ಕಳನ್ನು ನೋಡ್ತಾ ಇದ್ದಾಳೆ ಅಂತ ಹೇಳಿದ್ರೆ ಅದು ಅವಳು ಮಾಡಿದ ಯಾವುದೋ ಪುಣ್ಯ ಅಥವಾ ನಮ್ಮ ಪುತ್ತೂರು ಸಮಾಜದ ಜನರ ಹರಕೆ ಅಂತಲೇ ನಾನು ಹೇಳ್ಬೋದು ಅಷ್ಟೇ. ಎಷ್ಟೋ ಜನರು ಈ ವಿಷಯಗಳನ್ನು ಗೊತ್ತಾಗಿ ಎಷ್ಟೋ ನನ್ನ ಪುತ್ತೂರಿನ ಸಮಾಜ ಬಾಂಧವರು ನನಗೆ ಫೋನ್ ಮಾಡಿ ಹೇಳಿದ್ದಾರೆ, ನಾನು ದೇವರ ಹತ್ರ ಹರಕೆ ಹೇಳ್ತಾ ಇದ್ದೇನೆ, ಒಮ್ಮೆ ಅವಳು ಹುಷಾರಾಗಿ ಬರ್ಲಿ ಅಂತ. ನಮಗೆ ಸಂಬಂಧ ಇದ್ದವರು, ಸಂಬಂಧ ಇಲ್ಲದವರು ಹೇಳಿದ್ದಾರೆ. ನಮ್ಮ ಮನೆಯವರು ಹೇಗಿರು ಮಾಡಿದಂತ ಪ್ರಾರ್ಥನೆಗಳು, ಆ ಬೇಡಿಕೆಗಳು ಎಷ್ಟೋ ಉಂಟಲ್ಲ ದೇವರಲ್ಲಿ, ಅದಲ್ಲದೆ ಪುತ್ತೂರಿನ ಬಾಂಧವರು ಹೇಳಿದ್ದಾರೆ. ನನಗೆ ಕನಿಷ್ಠ ಪಕ್ಷದಲ್ಲಿ 1,000 ಫೋನ್ಗಳು ಬಂದಿದೆ ಪುತ್ತೂರು ಪೇಟೆಯವರಿಂದ, ಗೊತ್ತಿರುವವರಿಂದ, ಗೊತ್ತಿಲ್ಲದವರು ಗೊತ್ತಾಗಿ ನನಗೆ ಫೋನ್ ಮಾಡಿದ್ದಾರೆ. ಇಂತಿಂತ ಘಟನೆ, ಅವಳು ಒಮ್ಮೆ ಹುಷಾರಾಗಿ ಬರಲಿ, ನಾನು ಅದನ್ನೇ ದೇವರಲ್ಲಿ ಬೇಡಿಕೊಳ್ಳುದು ಅಂತ. ಹಾಗೆ ಅದಕ್ಕೆ ಜೀವ ಹೋಗ್ತಿದ್ರೆ ವೈದ್ಯರು ಇಂಥ ಕೆಲಸ ಮಾಡ್ಬೋದಾ ನಾನು ಕೇಳುದು? ಈಗ 10-15 ದಿವಸದಲ್ಲಿ ಅಲ್ಟ್ರಾಸೌಂಡ್ ತೋರಿಸ್ತಾ ಇತ್ತಲ್ಲ, ಎಚ್ಚರ ತಗೊಳ್ಬೋದಿತ್ತಲ್ಲ. ಈಗ ನಾನಲ್ಲ ಆ ಸೀಟಿನಲ್ಲಿ ಕೂತ್ಕೊಂಡವ, ನನಗರೇ ಗೊತ್ತಿಲ್ಲ. ನನಗೆ ತೋಟದಲ್ಲಿ ಒಂದು ಪೈಪ್ ತುಂಡಾದ್ರೆ ಇದಕ್ಕೆ ಇಷ್ಟು ಇಂಚಿನ ಪೈಪ್ ಹಾಕ್ಬೇಕು ನಾನು ಕೂಡಲೇ ನಾನು ಹೇಳ್ಬೋದು, ಇದು ಪೈಪ್ ಅಲ್ಲ, ಮತ್ತು ನಾನು ಆಲೋಚನೆ ಮಾಡಬೇಕಾ? ಬೇಡಲ್ಲ. ವೈದ್ಯರು ಅದೇ ಕ್ಷೇತ್ರದಲ್ಲಿ ಇರುವವರು. ಇಷ್ಟು ದೊಡ್ಡ ಮಾಸು ತೋರಿಸ್ತಾ ಉಂಟು ಅಂತ ಹೇಳುವಾಗ ಅಲ್ಲಿ ತೋರಿಸ್ತಾ ಇತ್ತಲ್ಲ ಅವರಿಗೆ. ಅದನ್ನ ಮಾಡಿದ್ರೆ ಇವಳು ಜೀವಕ್ಕೆ ಇಷ್ಟು ಪೆಟ್ಟಾಗ್ತಿತ್ತು ಅಂತ ಕೇಳುದು. ಈಗ 2 ತಿಂಗಳಲ್ಲಿ ಆಗುವಂತ ಸರ್ಜರಿಗೂ ಸಹ 15-20 ದಿವಸದಲ್ಲಿ ಆಗುವ ಸರ್ಜರಿಯ ಇದಕ್ಕೂ ಸಹ ಅವಳ ಶರೀರದ ಈ ಎಲ್ಲಾ ಪಾರ್ಟಿಗೆ ಹೋಯ್ತಲ್ಲ ಅದು. ಅದನ್ನ ಅವಳು ಆದದ್ದು ಸಫರ್ ಎಷ್ಟು. ಸಣ್ಣ ಮಗು, 1.5 ತಿಂಗಳಿನ ಮಗು. ಅಮ್ಮ ಈಗ ಮನೆಗೆ ಬಂದಿದ್ದಾಳೆ, ಅವನಿಗೆ ಮಗು ಅಮ್ಮ ಹಾಕಿದ ಫೀಡಿಂಗ್ ಡ್ರೆಸ್ ಅನ್ನು ನೋಡ್ತಾನೆ, ನೋಡಿ ಬೆರಳು ಬಾಯಿಗೆ ಕಚ್ಚಿ ರಂಪ ಮಾಡಿ ಕೂಗ್ತಾನೆ. ಈ ಅಮ್ಮ ಅವನಿಗೆ ಗೊತ್ತಾಗಿದೆ ನನಗೆ ಹಾಲು ಕೊಡುವಂತ ಅಮ್ಮ ಬಂದಿದ್ದಾಳೆ, ನನಗೆ ಅಮ್ಮ ಹಾಲು ಕೊಡ್ತಾ ಇಲ್ಲ ಅಂತ. ಎಂತ ಹೇಳ್ಬೇಕು ನಾನು ಹಾಗಿದ್ರೆ? ಇಷ್ಟು ಆಂಟಿಬಯೋಟಿಕ್ ಹಾಲು ಸ್ವಾಭಾವಿಕ ಹಾಲು ಕೊಡ್ಲಿಕ್ಕೆ ಆಗ್ತದ? ಆಗುದಿಲ್ಲಲ್ಲ. ಅವನು ಸಣ್ಣ, ಅವನಿಗೆ ಏನು ಗೊತ್ತಿಲ್ಲ. 1.5 ತಿಂಗಳಿನ ಮಗು ಬಾಯಿಗೆ ಬೆರಳಾಗ್ತದೆ, ನೈಟ್ ಅವಳ ಡ್ರೆಸ್ ಅನ್ನು ನೋಡ್ತಾನೆ. ನೋಡಿ ಅಮ್ಮ ಕಾಣ್ತದೆ ಇಲ್ಲಿ, ಅಮ್ಮ ಒಬ್ರು ಬಂದಿದ್ದಾರೆ, ನನಗೆ ಹಾಲು ಕೊಡೋ ಜನ ಬಂದಿದ್ದಾರೆ, ಹಾಲು ಕೊಡ್ತಾ ಇಲ್ಲ ಅಂತ. ಅವನಿಗೆ ವ್ಯಕ್ತಪಡಿಸ್ಲಿಕ್ಕೆ ಆಗ್ತದ ನೋವನ್ನು? ಆ ನೋವಿಗೆ ಯಾರು ಉತ್ತರ ಕೊಡ್ತಾರೆ? ಇವರ ನಿರ್ಲಕ್ಷ್ಯದಿಂದ ಒಬ್ಬರ ಜೀವ, ಒಂದು ಮಗುವಿನ ಜೀವ, ಅವನಿಗೆ ಈಗ ಬೇಕಾದಂತ ಹಾಲೇ ಅಲ್ಲ. ಈಗ ನಮಗೆ ಸಮಾಜದಲ್ಲಿ ಲ್ಯಾಕ್ಟೋಜನ್ ಸಿಗ್ಬೋದು, ಮತ್ತೊಂದು ಸಿಗ್ಬೋದು, ಎಂತದ್ದು ಸಿರ್ಲಾಕ, ನ್ಯೂಟ್ರಿ, ಎಂತೋ 1000 ಸಿಗ್ಲಿಕ್ಕೂ ಸಾಕು. ಅದು ಅಮ್ಮನ ಹಾಲಿಗೆ ಸಮ ಆಗ್ತದ ಅದು? ಈಗ ಅದಕ್ಕೆ ಅದು ಸಮ ಆಗ್ತದ ಅಂತ ನಾನು ಕೇಳ್ತಾ ಇದ್ದೇನೆ. ನಮಗೀಗ ನಾವು ದೊಡ್ಡದವರಿಗೆ ಇದು ಕುಚ್ಚಿಲ ಅಕ್ಕಿ ಸಿಗ್ಲಿಲ್ಲ, ನಾವು ಬೆಳ್ತಿ ಕಸನ ಊಟ ಮಾಡ್ಬೋದು, ಚಪಾತಿ ತಿನ್ಬೋದು, ಎಂತೋ ತಿನ್ಬೋದು. ಸಣ್ಣ ಹಸುಗೂ ಸಹ 1.5 ತಿಂಗಳಿನ ಮಗು. ಈಗ ಅವರ ಮನೆಯಲ್ಲಿ ಸ್ವಂತ ಅವರ ಮೊಮ್ಮಗನಿಗೆ ಹೀಗೆ ಆಗ್ತಿದ್ರೆ ಅವ್ರು ಎಂತ ಮಾಡ್ತಿದ್ರು ಅಂತ ನಾನು ಕೇಳುದು ಅಲ್ವಾ? ಒಬ್ರು ಇನ್ನೊಬ್ರು, ಇವರೊಂದು ಪೇಷಂಟ್, ಇವರೊಬ್ರು ಬಂದಿದ್ದಾರೆ, ಟ್ರೀಟ್ಮೆಂಟ್ ಮಾಡಿದ್ದೇನೆ, ಡೆಲಿವರಿ ಮಾಡಿದ್ದೇನೆ, ಇದಾಗಿದೆ, ಆಯ್ತು. ಅದಕ್ಕೆ ಹಾಗೆ ಎಂತ ಒಂದು ಜೀವಕ್ಕೆ ಬೆಲೆ ಬೇಡುವ, ಒಂದು ಹೆಣ್ಣು ಮಗುವಿನ ಜೀವಕ್ಕೆ ಬೆಲೆ ಬೇಡುವ? ನಾಳೆ ಸಮಾಜದಲ್ಲಿ ಹೋಗಿ ಇನ್ನೊಬ್ಬರಿಗೆ ಆಗ್ತದಲ್ವಾ? ಯಾರು ಅದನ್ನು ಮಾಡ್ತಾರೆ? ಆ ಮಗುವಿಗೆ ನಾನು ನಾಡಿದ್ದು ಕೇಳ್ತಾನೆ, ದೊಡ್ಡಾದ ಮೇಲೆ ಅವನಿಗೆ ಗೊತ್ತಾಗ್ತದಲ್ಲ, ಈಗ ನನ್ನ ಅಮ್ಮನಿಗೆ ಆಗಿದೆ, ಅಪ್ಪ ನನ್ನ ಅಮ್ಮನಿಗೆ ಈಗ ಆಗಿದೆ, ನನಗೆ ಆ ಸಿಗ್ಲಿಲ್ಲ, ನಾನು ಎಂತ ಉತ್ತರ ಕೊಡ್ಬೇಕು ಅವನಿಗೆ? ಅವನ ಅಪ್ಪ ಅಮ್ಮನನ್ನು ಕೇಳ್ಬೇಕಲ್ಲ, ಅದು ಅವನ ಹಕ್ಕಲ್ವಾ? ಎದೆ ಹಾಲು ಅವನ ಹಕ್ಕು. ನನ್ನ ದೊಡ್ಡ ಮಗನಿಗೆ 1 ತಿಂಗಳು ಅಮ್ಮ ಇಲ್ಲ, ಅವನಷ್ಟಕ್ಕೆ ಶಾಲೆ ಕೆಲಸ, ಪಾಪ ಅವನಷ್ಟಕ್ಕೆ ಬಟ್ಟೆ ಮಾಡ್ತಾನೆ, ಅವನಷ್ಟಕ್ಕೆ ಸ್ನಾನ ಮಾಡ್ತಾನೆ. ಅವನು ಎಂತ ದೊಡ್ಡ ಹೈಸ್ಕೂಲಿಗೆ ಹೋಗೋ ಹುಡುಗ ಅಲ್ಲ, ಖಾಲಿ 6-7 ವರ್ಷದ ಹುಡುಗವ. ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ ಮನೆಯಲ್ಲಿ, ಅವನು ಒಂಟಿ, ಖಾಲಿ ಅಜ್ಜೊಟ್ಟಿಗೆ. ಎಂತ ಮಾಡುದು? ಸಣ್ಣ ಮಗುವನ್ನು ನೋಡಿಕೊಳ್ಬೇಕಾ, ಇವನನ್ನು ನೋಡಿಕೊಳ್ಬೇಕಾ? ಅಥವಾ ನೀನು ಶಾಲೆಗೆ ಹೋಗ್ಬೇಡ ಮಾರೆ, ಪರೀಕ್ಷೆ ಉಂಟು, ಮನೇಲಿ ಕೂತ್ಕೊಳಿಸಿದ್ರೆ ಆಗ್ತದ? ಅವನ ಚಿಂತೆ. ಈಗ ಅವನಿಗೆ ಕಾಣ್ತಲ್ಲ, ಅಪ್ಪನು ನನ್ನೊಟ್ಟಿಗಿಲ್ಲ, ನಾವು ಇಬ್ರು ಅವನನ್ನು ಬಿಟ್ಟಿದ್ದಂತ ಸಮಯ ಇಷ್ಟು ಸಮಯದಲ್ಲಿ ಇಲ್ಲ. ನನಗೆ ದೊಡ್ಡ ಹುಟ್ಟಿದ ಮೇಲೆ ಅಪ್ಪ ಆಗ್ಲಿ ಅಮ್ಮ ಆಗ್ಲಿ ಒಂದು ದಿವಸ ಅವನನ್ನು ಬಿಟ್ಟು ನಾವು ಇರ್ಲಿಲ್ಲ. ಅವನದಕ್ಕೆ ಉತ್ತರ ಕೇಳ್ತಾನೆ, ಅಮ್ಮ ಇಲ್ಲ ಅಂತ. ಎಂತ ಹೇಳ್ಬೇಕು ನಾನು? ವಾಪಸ್ ಟಿವಿಗೆ ಹೋಗುವ ಅವನ ಹತ್ರ ಕೇಳಿದೆ, ಅಮ್ಮ ನೀನು ಬರ್ದಿ ಯಾವಾಗ ಅಂತ. ಅದಕ್ಕೆ ಉತ್ತರ ನಾನು ಹೇಗೆ ಕೊಡುದು? ವೈದ್ಯರು ಅಂತ ಹೇಳಿದ್ರೆ ಎಂತ ಬೇಕಿರೋ ಮಾಡ್ಬೋದಾ?
ಈಗ ವೈಟ್ ಕಲರ್ ಅವರು ಡ್ರೆಸ್ ಹಾಕ್ತಾರೆ. ವೈಟ್ ಕಲರ್ ಡ್ರೆಸ್ ಹಾಕುದು ಯಾಕೆ ಹಾಕುದು? ಅದು ಶುಭ್ರತೆ ಬೇಕು, ಅದನ್ನು ನಾವು ನೋಡ್ತೇವೆ. ಅವರ ಬಟ್ಟೆ ನೋಡುದಲ್ಲ, ಅವರ ಎಷ್ಟು ಶ್ರೀಮಂತರು ಅದು ನಮಗೆ ಅಗತ್ಯ ಇಲ್ಲ. ಅವರ ಬಿಳಿ ಬಟ್ಟೆ ವೈದ್ಯರಿಗೆ ಕೊಟ್ಟದ್ದು ಯಾಕೆ? ಸರಿಯಾದಂತ ವ್ಯಕ್ತಿ ಸರಿಯಾದಂತ ಟ್ರೀಟ್ಮೆಂಟ್ ಮಾಡ್ಬೇಕು, ಅದ್ರಲ್ಲಿ ಯಾವುದೇ ಲೋಪದೋಷಗಳು ಬರಬಾರ್ದು. ಅವರು MBBS ಮಾಡಿ ಯಾವುದೇ ಮೆಡಿಕಲ್ ಟ್ರೀಟ್ಮೆಂಟ್ ಅವರು ಪ್ರಮಾಣವಚನ ತಗೊಳ್ಳೋದಿಲ್ವಾ? ತಗೊಳ್ತಾರ ಇಲ್ವಾ? ನಾನು ಕೇಳಿದ್ದಕ್ಕೆ ಅವರು ಡಾಕ್ಟರ್ ಹತ್ರ ಹೇಳಿದ್ರು, ಈಗ ರಸ್ತೆಯಲ್ಲಿ ರೋಡ್ ಹಂಪ್ ಆಗ್ತದೆ, ರೋಡ್ ಹಂಪ್ ಆಗಿ ಜನರು ರೋಡ್ ಹಂಪಿನಲ್ಲಿ ಬಿದ್ದು ಜನರು ಸಾಯ್ತಾರೆ, ಪ್ರಾಣ ಕಳ್ಕೊಳ್ತಾರೆ ಅಂತ ಹೇಳಿಕೊಂಡು ರೋಡ್ ಹಂಪ್ ಮಾಡಿದವರ ಮೇಲೆ, ಸರ್ಕಾರದ ಮೇಲೆ, ಸರ್ಕಾರಿ ಆಫೀಸರ್ಗಳ ಮೇಲೆ ಕ್ರಮ ಕೈಗೊಳ್ಳಿಕ್ಕೆ ಆಗ್ತದೆ ನನ್ನ ಹತ್ರ ಉತ್ತರ ಕೇಳ್ತಾರೆ. ಅದಕ್ಕೆ ಇದಕ್ಕೆ ಸಂಬಂಧ ಅಂತ ನಾನು ಕೇಳುದು. ಈಗ ರಸ್ತೆಯಲ್ಲಿ ರೋಡ್ ಹಂಪ್ ಜೀವ ಎಲ್ಲರದು ಮನೆಯ ಜೀವವೇ ಅಲ್ವಾ? ಅದಕ್ಕೆ ಇದಕ್ಕೆ ಕಂಪ್ಯಾರಿಸನ್ ಮಾಡ್ತಾರೆ ಅಂತ ಅದಕ್ಕೆ ನಾನು ಎಂತ ಉತ್ತರ ಕೊಡಬೇಕು? ರೋಡ್ ಹಂಪಿನಲ್ಲಿ ಬಿದ್ದು ಸತ್ತದಕ್ಕೆ ಕ್ರಮ ಕೈಗೊಳ್ಳಿಕ್ಕೆ ಆಗ್ತದ ಕೇಳಿದ್ರೆ ಅದು ಇದಕ್ಕೂ ವಿಷಯವಂತ. ಈ ಘಟನೆ ಎಂತ ಘಟನೆ ಇದು ಸಣ್ಣ ಪುಟ್ಟದಲ್ಲ. ಕಾರು ಆಕ್ಸಿಡೆಂಟ್ ಆಯ್ತು, ಬೈಕ್ ಆಕ್ಸಿಡೆಂಟ್ ಆಯ್ತು, ಲಾರಿ ಗುದ್ದಿತ್ತು, ರೋಡಲ್ಲಿ ಆಕ್ಸಿಡೆಂಟ್ ಆಯ್ತು, ಗಲಾಟೆ ಮಾಡಿಕೊಳ್ಳಿ, ಫೈಟ್ ಮಾಡಿಕೊಳ್ಳಿ ಹೇಳುವಂತ ಕೇಸೇ ಅಲ್ಲಲ್ಲ ಇದು ಮಾನವೀಯವಿದಲ್ಲ, ಒಂದು ಸೌಜನ್ಯತೆ ಬೇಡ. ನಾನು ಡಿಸ್ಚಾರ್ಜ್ ಆಗಿ ಅವ್ರು ನನಗೆ ಹೇಳ್ತಿದ್ರು, ನನ್ನ ಬಾಕಿದವರಿಗೆ ಸರ್ಜಿಕಲ್ ಮಾಪು ಸಿಕ್ಕಿದೆ ಅಂತ ಗೊತ್ತಾದ ನಂತರ ಅವರು ನನಗೆ ಅದನ್ನು ತಿಳಿಸ್ಬೇಕು, ಅವಳು ಹೇಗೆ ಕಂಡೀಷನ್ ಎಂತ ಆಗಿ ನನಗೆ ತಿಳಿಸ್ಬೇಕು ಅಂತ. ನಾನು ಆ ಸೌಜನ್ಯತೆಯಿಂದ ನಾನು ಶಾಲೆಯಿಂದ ಮಗನನ್ನು ಕರ್ಕೊಂಡು ಮನೆಗೆ ಬರುವಾಗ ಅವರು ಡೆಲಿವರಿ ಮಾಡಿದಂತ ಡಾಕ್ಟರ್ ಅವರು ಲೋಪದೋಷಗಳು ಅವರ ಕೈಯಿಂದ ನಡೆದಿದೆ. ನಾನು ಆದ್ರೂ ಒಂದು ಸೌಜನ್ಯತೆ ತೋರಿಸಿ ಸಿಟಿ ಹಾಸ್ಪಿಟಲ್ ಅವರ ಚೇಂಬರಿಗೆ ಹೋಗಿ ನನ್ನ ಮಗ ಪಾರ್ಕಿಂಗ್ ಲಾಟ್ ನಲ್ಲಿ ಇದ್ದ, ಶಾಲೆಯಿಂದ ಕರ್ಕೊಂಡು ಒಂದು 4 ಗಂಟೆಗೆ ನಾನು ಹೋದಂಥದ್ದು. ಖಾಲಿ 10 ಸೆಕೆಂಡ್ ಸಮಯ ನಾನು ಅವರ ತಿದ್ದದ್ದು, ಸರ್ ತಕ್ಕ ಮಟ್ಟಿಗೆ ಈಗ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದಾಳೆ, ನೀವು ನನ್ನ ಹತ್ರ ಒಂದು ಹೇಳಿದ್ದೀರಿ, ಡಿಸ್ಚಾರ್ಜ್ ಆಗಿ ಮನೆಗೆ ಬರುವಂತ ಸಂದರ್ಭದಲ್ಲಿ ನನಗೊಂದು ಮಾಹಿತಿ ತಿಳಿಸಿ ಅಂತ ಹೇಳಿದೆ. ಆ ಕರ್ತವ್ಯವನ್ನು ನಾನು ಮಾಡಿದ್ದೇನೆ. ನೀವು ಪೇಷಂಟ್ ಹತ್ರ ಮಾತಾಡಬೇಕು, ನಿಮಗೆ ಎಂತ ಉಂಟು ಅದನ್ನು ನೀವು ಮಾಡ್ತೀರಿ, ಇವತ್ತು ಒಂದು ಮಾತಾಡಬಹುದು ಅಂತ ಹೇಳಿದೆ. ಅದನ್ನು ಕೂಡ ಅವ್ರು ನನ್ನ ಹತ್ರ ಪ್ರಶ್ನೆ ಮಾಡಿದ್ರು, ನೀನು ಕಾಯ್ಬೇಕಿತ್ತು ನನ್ನ ಹತ್ರ ಮಾತಾಡ್ಬೇಕಿದ್ರಿಂದ. ನನ್ನ ಸಣ್ಣ ಮಗ ಶಾಲೆಯಿಂದ ಬಿಟ್ಟು ಹಸಿ ಹೋಗುವ ನಾನು ಪಾರ್ಕಿಂಗ್ ಲಾಟಲ್ಲಿ ಒಬ್ಬನ ಬಿಸಿಲಲ್ಲಿ ನಿಂತುಕೊಂಡು ಇವರ ಕನ್ಸಲ್ಟೇಷನ್ ಮುಗಿದ್ರೆ ನನ್ನ ಕೈಕಟ್ಟಲ್ಲಿ ಹೊರಗೆ ಕೂತ್ಕೊಳ್ಳಿಕ್ಕೆ ಆಗ್ತದ? ನನಗೆ ವಾಪಸ್ ಬಂದು ಮನೆಗೆ ಇಂಜೆಕ್ಷನ್ ಕೊಡಿಸ್ಬೇಕು ಹೆಂಡತಿಗೆ. ಮಗ ಒಬ್ಬನೇ ಇದ್ದಾನೆ, ಅವನನ್ನು ಪೇಟೆಯ ಅಷ್ಟು ದೊಡ್ಡ ಪೇಟೆಯಲ್ಲಿ ಅವನನ್ನು ಒಬ್ಬನನ್ನ ಪಾರ್ಕಿಂಗ್ ಲಾಟಲ್ಲಿ ಬಿಟ್ಟು ಕೂತ್ಕೊಳ್ಬೇಕಾದ್ರೆ ನೀನು ಕಾದು ಬರಬೇಕಿತ್ತು ಅಂತ, ಕಾಯ್ಬೇಕಿತ್ತು. ಅವರ ಜನರನ್ನೆಲ್ಲ ನೋಡುವ ನನ್ನಲ್ಲಿ ಕೈಕಟ್ಟೆ ಅದಕ್ಕೆ ಅರ್ಥ ಉಂಟಾಗಿದ್ರೆ ನನ್ನ ನೋವಿಗೆ ಆಗಿರೋ ಬೆಲೆ ಇಲ್ವಾ? ನಾನು ಅವರಿಗೆ ತಿಳಿಸ್ಲಿಕ್ಕೆ ಹೋಗ್ಬಾರ್ದಿತ್ತು. ಆಗಿದ್ರೆ ನೀನು ಕಾದು ನನ್ನ ಹತ್ರ ಹೇಳ್ಬೇಕಿತ್ತು ಅಂತ ಅವ್ರು ಉತ್ತರ ಕೊಟ್ಟಿದ್ದಾರೆ ನನಗೆ. ನನಗೆ ಕಾನೂನಿನಲ್ಲಿ ಯಾವುದೆಲ್ಲ ಕ್ರಮಗಳು ಉಂಟು ಅದರ ಎಲ್ಲಾ ರೀತಿಯಲ್ಲಿ ನಾನು ಅದನ್ನು ಕ್ರಮ ಕೈಗೊಳ್ತಾ ಇದ್ದೇನೆ. ನನಗೆ ವೈದ್ಯರ ಮೇಲೂ ನಾನು ಮಾಡ್ತಾ ಇದ್ದೇನೆ, ಆಸ್ಪತ್ರೆ ಮೇಲೂ ಕೂಡ ನಾನು ಮಾಡ್ತಾ ಇದ್ದೇನೆ. ಯಾಕಂದ್ರೆ ಇದು ಸಣ್ಣ ಕ್ಲಿನಿಕ್ ಅಲ್ಲ, ಇದು ಒಂದು ಸಮೂಹದ ಆಸ್ಪತ್ರೆ. ವೈದ್ಯರು ಕೂಡ ಆ ಆಸ್ಪತ್ರೆಯವರೇ ಆಗಿರುವ ಕಾರಣದಿಂದಾಗಿ ಆಸ್ಪತ್ರೆಯವರು ಕೂಡ ಇದರಲ್ಲಿ ಬೇಜವಾಬ್ದಾರಿತನ ತೋರಿಸಿದ್ದಾರೆ ಹೇಳುದು ದಿಟ್ಟ ಇದ್ದಾರೆ. ಅಲ್ಲಿ ಅದರಲ್ಲಿ ಯಾವುದೇ ಇದಿಲ್ಲ. ನಮ್ಮ ಹತ್ರ ಬೇಕಾದಂತ ಎಲ್ಲಾ ರಿಪೋರ್ಟ್ಗಳು ಇದರಲ್ಲಿ ಉಂಟು. ನ್ಯಾಯ ಬೇಕು ಅಷ್ಟೇ. ನಾನು ಕೇಳುದು, ಈಗ ನಿಮ್ಮ ಒಬ್ಬರ ಮನೆಯ ಮಗುವಿಗೆ, ಹೆಣ್ಣು ಮಗುವಿಗೆ ಆದ್ರೆ ನಿಮಗೆ ಹೇಗೆ ಅಲ್ಲಿ ಚಿಂತನೆ ಮಾಡಿದ್ದು ನಾನು ಕೇಳ್ತೇನೆ. ಒಬ್ಬ ದಾರಿಯಲ್ಲಿ ಹೋಗುವ ಪೇಷಂಟಿಗೆ ಆಯ್ತು, ಒಬ್ರಿಗೆ ಆಯ್ತು ಹೇಳುವಂಥದ್ದು ಅಲ್ಲ. ನಮಗೆ ಅದರ ಆಲೋಚನೆ, ಅದರ ಡೆಪ್ತ್, ನಮ್ಮ ಮನೆಯ 4 ಗೋಡೆ ಒಳಗೆ ನಾವು ನಮ್ಮ ಅಮ್ಮ, ನಮ್ಮ ತಂಗಿ, ನಮ್ಮ ಮಗಳು, ನಮ್ಮ ಸೊಸೆಗೆ ನೋವಾಗುವಾಗ ನಮಗೆ ಅದರ ನೋವಿನ ಅರಿವಾಗ್ತದೆ. ಇಲ್ಲಂತಂದ್ರೆ ಯಾರಿಗೂ ಅರಿವಾಗುದಿಲ್ಲ. ಆಯ್ತು ಹೋಗ್ತದೆ, ಅದಕ್ಕೆ ದಾರಿ ಉಂಟು, ಹೀಗೆ ಉಂಟು, ಹಾಗೆ ಮಾಡ್ಲಿಕ್ಕೆ ಆಗ್ತದೆ ಹೇಳಿದ್ರೆ ಅದು ಉಡಾಫೆ ಉತ್ತರ ಆಗ್ತದೆ ಅಂತ ನನ್ನ ಅನಿಸಿಕೆ. ಇನ್ನೊಬ್ಬರಿಗೆ ಆಗ್ಬಾರ್ದು ಹೀಗಿರುವಂತದ್ದು, ಇನ್ನೊಬ್ಬರಿಗೆ ಅವರು ನೆಗ್ಲಿಜೆನ್ಸ್ ಆಗಿ ಆಗ್ಬಾರ್ದು. ನಾವು ಹೇಗೂ ಉಂಡಾಯ್ತು ಅದಾಯ್ತು, ಅದು ಬೇರೆ ವಿಚಾರ. ಆದ್ರೆ ಆಸ್ಪತ್ರೆ ಅವಳು ಬಂದ ಕಷ್ಟ 24 ಗಂಟೆ ನೋಡಿದವರಿಗೆ ಗೊತ್ತು. ಹೀಗಾಗಿ ನಾವು ಹೋರಾಟ ಅಷ್ಟೇ ಹೊರತು ನಾವು ಹೇಗೂ ತಿಂದಾಯ್ತು ಅದು ಇನ್ನೊಬ್ಬರಿಗೆ ಅಂತ ಘಟನೆಗಳು ಸಮಾಜದಲ್ಲಿ ಬರಬಾರ್ದು. ಎಲ್ಲರ ಜೀವಕ್ಕೂ ಅದರದ್ದೇ ಆದಂತ ಜೀವಕ್ಕೆ ಬೆಲೆ ಉಂಟು. ಬೆಲೆ ಕಟ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಜೀವ ನೋವು ಅಂದದ ಅದಕ್ಕೆ ಬೆಲೆ ಕಟ್ಲಿಕ್ಕೆ ಆಗ್ಲಿಕ್ಕಿಲ್ಲ.